ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರೀಕರ್. ನಮ್ಮ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮುಂಬರುವ KS ಆಗಿರ್ಬೋದು, PS ಆಗಿರ್ಬೋದು, SD, FD, ಗ್ರೂಪ್ ಸಿ, GP ಸ್ಟಾರ್ ಪ್ರತಿಯೊಂದು ಎಕ್ಸಾಮ್ಗೆ ನಾವು ಪ್ರಚಲಿತ ಘಟನೆ ಕೇಳ್ತಿರ್ತಾರೆ. ಪ್ರಚಲಿತ ಘಟನೆ ಆಗಿರ್ಬೋದು, ನಂತರ ಸಾಮಾನ್ಯ ಜ್ಞಾನ. ಯಾವ ಜ್ಞಾನ? ಸಾಮಾನ್ಯ ಜ್ಞಾನ. ಅದ್ರ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ. ಎಸ್ ಈಗ ಮೊಟ್ಟ ಮೊದಲ ನೋಡ್ರಿ 2024 ಅದಲ್ವಾ? 2024 ಪ್ರಮುಖವಾಗಿ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಈ ಭಾರತ ರತ್ನ ಪ್ರಶಸ್ತಿ ಕುರಿತು ಒಂದಿಷ್ಟು ಮಾಹಿತಿ ಇಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ. ಭಾರತ ರತ್ನ ನೋಡ್ರಿ, ಕೇಳ್ತಿರ್ತಾರೆ ಮುಂಬರುವ ಎಕ್ಸಾಮ್ ದಾಗ ಬಹಳ ಸಾರಿ ಕೇಳಿದಾರೆ ಭಾರತ ರತ್ನ. ಇದು ಭಾರತ ರತ್ನ ಪ್ರಶಸ್ತಿ ಅಂದ್ರೆ ಕರೆಂಟ್ ಅಫೇರ್ಸ್ ವಿತ್ GK ನೋಡೋಣ ಅಂತ ಹೌದಲ್ವಾ? ಕರೆಂಟ್ ಅಫೇರ್ಸ್ ವಿತ್ GK ನೋಡ್ಕೊಂತ ಹೋಗೋಣ ಅಂತ ಬರ್ರಿ. ಹಾಗಿದ್ರ ಈಗ ನೋಡಿ ಗೊತ್ತಿರ್ಬೇಕು, ನಾವು ಮೊಟ್ಟ ಮೊದಲವಾಗಿ ಏನಪ್ಪ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಾರೆ ಗೊತ್ತೇನ್ರಿ? 2024ರಲ್ಲಿ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ವಿಜೇತರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ಬೋದು. 2024 ಭಾರತ ರತ್ನ ಪ್ರಶಸ್ತಿ ವಿಜೇತರ ಸಂಖ್ಯೆ ಎಷ್ಟು ಗೊತ್ತೇನ್ರಿ? 5 ಅದ ನೋಡಿ. ಎಷ್ಟು ಜನ ಪಡ್ಕೋತಾರ? 5 ಜನ ಪಡ್ಕೋತಾರ. ಗೊತ್ತಿರ್ಲಿ, ಸಿಂಪಲ್ ಆಗಿದ್ದೀರಾ. ಇನ್ನೊಂದು ಗೊತ್ತಿರ್ಬೇಕು, ಈ ಭಾರತ ರತ್ನ ಪ್ರಶಸ್ತಿ ಅಲ್ವಾ, ನಮ್ಮ ಪ್ರೀತಿಯ ಭಾರತ ದೇಶದ ಭಾರತದ ಅತ್ಯುನ್ನತವಾದ ಪ್ರಶಸ್ತಿ ಐತಿ ನೋಡ್ರಿ. ಯಾವ್ದು ಗೊತ್ತೇನ್ರಿ? ಅತ್ಯುನ್ನತವಾದ ಪ್ರಶಸ್ತಿ ಯಾವ್ದಪ್ಪ ಬಂದಾಗ ಅದು ಭಾರತ ರತ್ನ. ಎಸ್, ಇಂಥ ಭಾರತ ರತ್ನ ಪ್ರಶಸ್ತಿ ಕುರಿತು ನೋಡೋಣ ಬರ್ರಿ. ಹಾಗಿದ್ರೆ ನಮ್ಗೆ ಇವಾಗ ಕರೆಂಟ್ ಅಫೇರ್ಸ್ ಗೊತ್ತಿತ್ತು 2024 ಏನಪ್ಪ 5 ಜನ ಪಡ್ಕೊಂಡ್ರೆ 5 ಜನ ಪಡ್ಕೊಂಡ್ರೆ. ಅವ್ 5 ಜನ ಯಾರ್ರಿ ಅಂತ ಬಂದಾಗ ಗೊತ್ತಿರ್ಲಿ ಬರ್ರಿ. ಒಂದ್ ಗೊತ್ತಿರ್ಬೇಕು, ಸಿಂಪಲ್ ಆಗಿ ಚೌಧರಿ ಚರಣ್ ಸಿಂಗ್. ಯಾವ ಚರಣ್ ಸಿಂಗ? ಚೌಧರಿ ಚರಣ್ ಸಿಂಗ್ ಅಂತ ಬರ್ತಾರೆ. ಚೌಧರಿ ಚರಣ್ ಸಿಂಗ್ ಗೊತ್ತಿರ್ಲಿ. ಎಸ್, ನಂತರ ಗೊತ್ತಿರ್ಬೇಕು ಚೌಧರಿ ಚರಣ್ ಸಿಂಗ್ MS ಸ್ವಾಮಿನಾಥನ್. ಯಾವ ಸ್ವಾಮಿನಾಥನ್? MS ಸ್ವಾಮಿನಾಥನ್ ಅಂತ ಬರ್ತಾರ. ಎಸ್, ನಂತರ ಮೂರನೇದು ಗೊತ್ತಿರ್ಬೇಕು ಕರ್ಪೂರಿ ಠಾಕೂರ್. ಯಾವ ಠಾಕೂರ್ ಗೊತ್ತೇನ್ರಿ? ಕರ್ಪೂರಿ ಠಾಕೂರ್. ಎಸ್, ನಂತರ ಗೊತ್ತಿರ್ಬೇಕು 4ನೇದ್ ಬಂದಾಗ ಕರ್ಪೂರಿ ಠಾಕೂರ್ LK ಅಡ್ವಾಣಿ ಅಂತ ಬರ್ತಾರೆ ನೋಡ್ರಿ. LK ಅಡ್ವಾಣಿ ಅಂತ ಬರ್ತಾರೆ. LK ಅಡ್ವಾಣಿ. ಎಸ್, ನಂತರ ಗೊತ್ತಿರ್ಬೇಕು PV ನರಸಿಂಹರಾವ್ ಅಂತ ಬರ್ತಾರೆ. PV ನರಸಿಂಹರಾವ್. ಯಾವ ನರಸಿಂಹರಾವ್? PV ನರಸಿಂಹರಾವ್ ಅಂತ ಬರ್ತಾರ. ಎಸ್, 2024ರಲ್ಲಿ ಭಾರತ ರತ್ನ 5 ಜನ ಪಡ್ಕೋತಾರ್ರಿ? 5 ಜನ ಪಡ್ಕೋತಾರ. 1 ಚೌಧರಿ ಚರಣ್ ಸಿಂಗ, 2 MS ಸ್ವಾಮಿನಾಥನ್, 3 ಕರ್ಪೂರಿ ಠಾಕೂರ, 4 LK ಅಡ್ವಾಣಿ, 3 ಗೊತ್ತೇನ್ರಿ? 5 ಯಾರಪ್ಪ ಅಂದ್ರೆ PV ನರಸಿಂಹರಾವ್. ನೋಡ್ರಿ, ಕರೆಂಟ್ ಅಫೇರ್ಸ್ ಸಂಬಂಧ ಇಷ್ಟೇ ಕೇಳಂಗಿಲ್ಲ ಸ್ನೇಹಿತರೆ. ಇವ್ರು ಏನಾಗಿದ್ರು? ಇವ್ರು ಪ್ರಧಾನಮಂತ್ರಿ ಆಗಿದ್ದೀರಾ, ರಾಷ್ಟ್ರಪತಿ ಆಗಿದ್ದೀರಾ, ಮುಖ್ಯಮಂತ್ರಿ ಆಗಿದ್ದೀರಾ, ಯಾವ ರಾಜ್ಯದವ್ರು, ಏನ್ ಸುದ್ದಿ ಅಂತಕ್ಕಂಥ ಮಾಹಿತಿ ನೋಡೋಣ ಬನ್ನಿ. ಈಗ ಒಂದ್ ಹೇಳಿದ್ದೆ ನಿಮ್ಗೆ ಯಾವ್ದಪ್ಪ ಬಂದಾಗ ಚೌಧರಿ ಚರಣ್ ಸಿಂಗ್. ಎಸ್, ಈ ಚೌಧರಿ ಚರಣ್ ಸಿಂಗ್ ಅದರ ಬಗ್ಗೆ ಚೌಧರಿ ಚರಣ್ ಸಿಂಗ್ ಕುರಿತು ಮಾಹಿತಿ ನೋಡೋಣ ಬರ್ರಿ. ಚೌಧರಿ ಚರಣ್ ಸಿಂಗ್ ಬರ್ರಿ. ಚೌಧರಿ ಚರಣ್ ಸಿಂಗ್ ಅದರಲ್ವಾ, ಕ್ವಶನ್ ಕೇಳಬಹುದು ಸರ್, ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಅಥವಾ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಈ ಚೌಧರಿ ಚರಣ್ ಸಿಂಗ್ ಯಾವ ರಾಜ್ಯದ ಅಂತ ಕೇಳ್ಬೋದ್ರಿ. ಯಾವ ರಾಜ್ಯ ಗೊತ್ತೇನ್ರಿ? ಉತ್ತರ ಪ್ರದೇಶ್. ಶಾರ್ಟ್ ಕಟ್ ನ UP ಅಂತ ನೋಡಿ ಗೊತ್ತಿರ್ಲಿ. ಯಾವ ರಾಜ್ಯ ಗೊತ್ತೇನ್ರಿ? ಉತ್ತರ ಪ್ರದೇಶ್. ಹಾಗಿದ್ರ ಈಗ 2024 ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡ್ರಿ, ಇವ್ರು ಸುಮ್ನೆ ಕೊಡ್ತಾರ ಅನ್ಕೊಂಡ್ರೆ ಇಲ್ಲ, ಏನೋ ಒಂದು ಸಾಧನೆ ಮಾಡಿರ್ತಾರ ಅದಲ್ವಾ? ಏನ್ ಸಾಧನೆ ಮಾಡಿದಾರೆ ಗೊತ್ತೇನ್ರಿ? ನಮ್ಮ ಪ್ರೀತಿಯ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿದ್ರು. ಯಾವ ಮಂತ್ರಿ ಆಗಿದ್ದು ಗೊತ್ತೇನ್ರಿ? ಪ್ರಧಾನ ಮಂತ್ರಿ. ಗೊತ್ತಿರ್ಬೇಕ್ರಿ, ನಮ್ಮ ಭಾರತ ದೇಶದಲ್ವಾ, ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿರ್ತಾರೆ ನೋಡ್ರಿ. ಯಾವ ಮಂತ್ರಿ ಆಗಿರ್ತಾರೆ ಹೇಳ್ರಿ? ಪ್ರಧಾನ ಮಂತ್ರಿ. ಸರ್, ಇನ್ನೊಂದು ಗೊತ್ತಿರ್ಬೇಕು, ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಈ ಚೌಧರಿ ಚರಣ್ ಸಿಂಗ್ ಅವರು ಎಷ್ಟನೇ ಪ್ರಧಾನ ಮಂತ್ರಿ ಆಗಿ ಗೊತ್ತೇನ್ರಿ? ನಮ್ಮ ಭಾರತ ದೇಶದ 9ನೇ ಪ್ರಧಾನ ಮಂತ್ರಿ ಆಗಿದ್ರು ನೋಡ್ರಿ. ಎಷ್ಟನೇ ಪ್ರಧಾನ ಮಂತ್ರಿ ಗೊತ್ತೇನ್ರಿ? 9ನೇ ಪ್ರಧಾನ ಮಂತ್ರಿ ಆಗಿದ್ರು. ಎಸ್, ಸಾರಿ 5ನೇ ಪ್ರಧಾನ ಮಂತ್ರಿ ಆಗಿದ್ರು. ಎಷ್ಟನೇ ಗೊತ್ತೇನ್ರಿ? 9ನೇದಲ್ಲ, 5ನೇ ಪ್ರಧಾನ ಮಂತ್ರಿ ಆಗಿದ್ರು. ಎಷ್ಟನೇ ಪ್ರಧಾನ ಮಂತ್ರಿ? 5ನೇ. PM ಅಂತಾರೆ ನೋಡ್ರಿ ಇಂಗ್ಲಿಷ್ ಶಾರ್ಟ್ ಕಟ್ ಹೌದಲ್ರಿ? ಪ್ರೈಮ್ ಮಿನಿಸ್ಟರ್. ಎಸ್, ನಂತರ ಈ 5ನೇ CM ಕೂಡ ಆಗಿದ್ರು. ಅಂದ್ರ ಈ ಉತ್ತರ ಪ್ರದೇಶದಲ್ವಾ, ಈ ಉತ್ತರ ಪ್ರದೇಶದ 5ನೇ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಕೂಡ ಆಗಿದ್ರು ನೋಡ್ರಿ. ಯಾರು ಗೊತ್ತೇನ್ರಿ? ಚೌಧರಿ ಚರಣ್ ಸಿಂಗ್. ಎಸ್, ಇನ್ನೊಂದು ಗೊತ್ತಿರ್ಬೇಕು, ಇವ್ ಚೌಧರಿ ಚರಣ್ ಸಿಂಗ್ ಅದಾರಲ್ವಾ, ಇವ್ರಿಗೆ ಏನ್ ಕರೀತಾರೆ ಗೊತ್ತೇನ್ರಿ? ರೈತರ ಚಾಂಪಿಯನ್ ಅಂತ ಕರೀತಾರೆ. ಯಾವ ಚಾಂಪಿಯನ್? ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಏನ್ ಕರೀತಾರೆ ಗೊತ್ತೇನ್ರಿ? ರೈತರ ಚಾಂಪಿಯನ್. ಯಾವ ಚಾಂಪಿಯನ್? ರೈತರ ಚಾಂಪಿಯನ್ ಅಂತ ಕರೀತಾರೆ. ಗೊತ್ತಿರ್ಲಿ, ಅದ ಕ್ವಶನ್ ಕೇಳ್ಬೋದು. ಇವ್ರು ನೋಡಿ ಚೌಧರಿ ಚರಣ್ ಸಿಂಗ್ ಅದಾರಲ್ವಾ, ಇವ್ರು ರೈತರ ಬಗ್ಗೆ ಹೋರಾಟ ಮಾಡ್ತಾರೆ ಹೌದಲ್ವಾ? ರೈತರ ಬಗ್ಗೆ ಹೋರಾಟ ಮಾಡಿದಕ್ಕಾಗಿ ಇವ್ರಿಗೆ ರೈತರ ಚಾಂಪಿಯನ್ ಅಂತ ಕರೀತಾರೆ. ಮತ್ತೆ ಇನ್ನೊಂದೇನ್ ಗೊತ್ತೇನ್ರಿ? ಇವ್ರು ಚೌಧರಿ ಚರಣ್ ಸಿಂಗ್ ಅದಾರಲ್ವಾ, ಇವ್ರ ಜನ್ಮ ದಿನ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ರೈತರ ದಿನ ಅಂತ ಆಚರಣೆ ಮಾಡ್ತಾರೆ. ಯಾವ ದಿನ ಗೊತ್ತೇನ್ರಿ? ರೈತರ ದಿನ. ನೋಡಿ ಮುಂಬರುವ ಗೊತ್ತಿರ್ಬೇಕು, PC ಆಗಿರ್ಬೋದು, PS, SD, FD, ಗ್ರೂಪ್ ಸಿ, ವಿಲೇಜ್ ಅಕೌಂಟ್ ಎಲ್ಲ ಕೇಳ್ತಿರ್ತಾರೆ ಅದಲ್ವಾ? ರೈತರ ದಿನ ಎಂದು ಯಾರ ಜನ್ಮ ದಿನ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಆಚರಣೆ ಮಾಡ್ತಾರೆ. ಈ ರೈತರ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಡಿಸೆಂಬರ್ 23 ಆಚರಣೆ ಮಾಡ್ತಾರೆ ರೈತರ ದಿನ.
ಇನ್ನೊಂದ್ ಗೊತ್ತಿಲ್ರಿ, ಇವ್ ಚೌಧರಿ ಚರಣ್ ಸಿಂಗ್ ಅದಾರಲ್ವಾ, ಇವ್ರ ಹೆಸರಿನ ಒಂದು ವಿಶ್ವವಿದ್ಯಾಲಯ ಯಾವ್ದು ಗೊತ್ತೇನ್ರಿ? ಕೃಷಿ ವಿಶ್ವವಿದ್ಯಾಲಯ ಐತಿ ನೋಡ್ರಿ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಕೃಷಿ ವಿಶ್ವವಿದ್ಯಾಲಯ. ಈ ಕೃಷಿ ವಿಶ್ವವಿದ್ಯಾಲಯ ಅದಲ್ವಾ, ಈ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ನೋಡಿ ನಿಮ್ಗೆ ಗೊತ್ತಿರ್ಬೇಕು, ಏಷ್ಯಾ ಖಂಡದಲ್ವಾ, ಏಷ್ಯಾ ಖಂಡದ ಏನ್ ಗೊತ್ತೇನ್ರಿ ಅತಿ ದೊಡ್ಡ ಕೃಷಿ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಸರ್ ಇದು ಏಷ್ಯಾ ಖಂಡದ ಅತಿ ದೊಡ್ಡ ವಿಶ್ವವಿದ್ಯಾಲಯ ಗೊತ್ತಿರ್ಬೇಕ್ರಿ, ಏಷ್ಯಾ ಖಂಡದ ಅತಿ ದೊಡ್ಡ ಕೃಷಿ ವಿಶ್ವವಿದ್ಯಾಲಯ ಯಾವ್ದು ಗೊತ್ತೇನ್ರಿ? ಕೃಷಿ ವಿಶ್ವವಿದ್ಯಾಲಯ ಯಾವ್ದಂತ ಬಂದಾಗ ಅದು ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯ. ಹಾಗಿದ್ರೆ ಇದು ಏಷ್ಯಾ ಖಂಡದ ಅತಿ ದೊಡ್ಡ ಕೃಷಿ ವಿಶ್ವವಿದ್ಯಾಲಯ ಅಂತೀರಿ, ಎಲ್ಲಿ ಬರ್ತದ ಬಂದಾಗ ಗೊತ್ತಿರೋ ಯಾವ ರಾಜ್ಯ ಗೊತ್ತೇನ್ರಿ? ಒಂದ್ ರಾಜ್ಯ ಬರ್ತೈತಿ ನೋಡ್ರಿ, ಯಾವ ರಾಜ್ಯ ಗೊತ್ತೇನ್ರಿ? ಹರಿಯಾಣ. ಯಾವ ಯಾಣ? ಈ ಹರಿಯಾಣದ ಕಂಡು ಬರ್ತೈತಿ ನೋಡ್ರಿ, ಈ ಹರಿಯಾಣದಾಗ ಒಂದ್ ಸ್ಥಳ ಬರ್ತೈತಿ ಗೊತ್ತೇನ್ರಿ? ಹರಿಯಾಣದ ಹಿಸಾರ್ ಅಂತಕ್ಕಂಥ ಕಂಡು ಬರ್ತೇವೆ ನೋಡ್ರಿ. ಅದೇ ಗೊತ್ತಿರ್ಬೇಕು, ಇದು ಏಷ್ಯಾ ಖಂಡದ ಅತಿ ದೊಡ್ಡ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತೈತಿ? ಹರಿಯಾಣ ರಾಜ್ಯದ ಹಿಸಾರ್ದಾಗ ಕಂಡು ಬರ್ತೈತಿ, ಗೊತ್ತಿರ್ಬೇಕು. ಇಂತ ಈಗ ನೋಡ್ರಿ ನಮ್ಮ ಭಾರತ ದೇಶದ 5ನೇ ಪ್ರಧಾನ ಮಂತ್ರಿ ಆಗಿದ್ದಾರಲ್ವಾ, ಈ ಚೌಧರಿ ಚರಣ್ ಸಿಂಗ್ ಅವರಿಗ 2024ಕ್ಕ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಯಾವ ತರವಾಗಿ? ಮರಣೋತ್ತರವಾಗಿ. ಇನ್ನೊಂದ್ ಗೊತ್ತಿರ್ಬೇಕು, ನಿಮ್ ರಾಜ್ಯ ಕೂಡ ಹೇಳದ್ ನೋಡ್ರಿ, ಯಾವ ರಾಜ್ಯದವರಾಗಿದ್ದೀರಿ ಹೇಳ್ರಿ? ಉತ್ತರ ಪ್ರದೇಶ್. ಯಾವ ಪ್ರದೇಶ ಹೇಳ್ರಿ? ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್. ಯಾವ ರಾಜ್ಯದೊಳಗ? ಉತ್ತರ ಪ್ರದೇಶ್. ನಿಂತ ಗೊತ್ತಿರ್ಬೇಕ್ರಿ. ಇವಾಗ ಕ್ವಶನ್ ಹೆಂಗ್ ಕೇಳ್ತಾರ ಗೊತ್ತೇನೆ, ಹೆಂಗ್ ಕೇಳ್ತಾರ ಗೊತ್ತಂಗೆ, ಈ ಕರೆಂಟ್ ಅಫೇರ್ಸ್ ದಾಗ ಆ ರಾಜ್ಯದವ್ರಿಗೆ ಭಾರತ ರತ್ನ ಕೊಟ್ಟದಾರಲ್ವಾ, ಆ ರಾಜ್ಯದ ಕುರಿತು ಮಾಹಿತಿ ಕ್ವಶನ್ ಕೇಳಬಹುದು. ಈ ಉತ್ತರ ಪ್ರದೇಶದ ರಾಜಧಾನಿ ಯಾವ ಕ್ವಶನ್ ಕೇಳಬಹುದು ಅಂತ ಗೊತ್ತಿರ್ಬೇಕು. ಸಿಂಪಲ್ ಆಗಿ ಉತ್ತರ ಪ್ರದೇಶ ರಾಜಧಾನಿ ಗೊತ್ತೇನ್ರಿ? ಲಕ್ನೋ ಅಂತ ಬರ್ತೇನೆ ನೋಡಿ. ಹಾಗಿದ್ರೆ ಸರ್ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಈ ಉತ್ತರ ಪ್ರದೇಶದಲ್ವಾ ನಮ್ ಭಾರತ ದೇಶದಾಗ ಏನ್ ಗೊತ್ತೇನ್ರಿ? ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ. ಕ್ವಶನ್ ಕೇಳ್ಬೋದು, ನಮ್ಮ ಭಾರತ ದೇಶದಲ್ವಾ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಏನ್ ಗೊತ್ತೇನ್ರಿ? ಕಬ್ಬು ಬೆಳೆಯುವ ರಾಜ್ಯದ ಗೊತ್ತೇನ್ರಿ? ಉತ್ತರ ಪ್ರದೇಶ. ಸರ್ ನಂತರ ನಮ್ಮ ಭಾರತ ದೇಶದಾಗ ಅತಿ ಹೆಚ್ಚೇನ್ ಗೊತ್ತೇನ್ರಿ? ಅತಿ ಹೆಚ್ಚಿನಪ್ಪ ಬಂದಾಗ ಏಕಧಾನ್ಯ ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶ. ಹೌದಾ? ನಂತರ ಗೊತ್ತಿರ್ಲಿ, ಈ ಉತ್ತರ ಪ್ರದೇಶ ಒಂದ್ ಸ್ಥಳ ಬರ್ತದೆ ಗೊತ್ತೇನ್ರಿ? ಅಲಹಾಬಾದ್ ಅಂತ ಬರ್ತೈತಿ. ಯಾವ್ದು ಗೊತ್ತೇನ್ರಿ? ಅಲಹಾಬಾದ್ ಅಂತ ಬರ್ತದ ನೋಡ್ರಿ. ಉತ್ತರ ಪ್ರದೇಶ ಅಲಹಾಬಾದ್ ಅಲ್ವಾ, ಇದಕ್ಕೆ ಏನಂತ ನಾಮಕರಣ ಮಾಡಿದಾರೆ ಗೊತ್ತೇನ್ರಿ? ಪ್ರಯಾಗರಾಜ್ ಅಂತ ಮಾಡಿದವ್ರು ನೋಡಿ. ಕ್ವಶನ್ ಕೇಳ್ಬೋದು, ಸರ್ ಇತ್ತೀಚೆಗೆ ಉತ್ತರ ಪ್ರದೇಶದ ಅಲಹಾಬಾದ್ ನಗರಕ್ಕ ಏನಂತ ನಾಮಕರಣ ಮಾಡಿದಾರೆ ಗೊತ್ತೇನ್? ಪ್ರಯಾಗರಾಜ್ ಅಂತ ನಾಮಕರಣ ಮಾಡಿದಾರೆ ನೋಡ್ರಿ. ಈಗ ಉತ್ತರ ಪ್ರದೇಶದ ಅಲಹಾಬಾದ್ ಅಲ್ವಾ, ಈ ಅಲಹಾಬಾದಕ್ಕೆ ಏನಂತ ಬರ್ತದೆ? ಇದು ಇಲ್ಲಿ ಏನು ಆಗೋದು ಗೊತ್ತೇನ್ರಿ? ಗಂಗಾ ಯಮುನಾ. ಯಾವ್ದು ಗೊತ್ತೇನ್ರಿ? ಗಂಗಾ ಯಮುನಾ ಮತ್ತೇನ್ ಗೊತ್ತೇನ್ರಿ? ಸರಸ್ವತಿ. ಯಾವ ಸ್ವತಿ? ಈ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಗೊತ್ತ ನೋಡಿ. ಕ್ವಶನ್ ಕೇಳ್ತಿರ್ತಾರ, ಈ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಎಲ್ಲಾಗುತ್ತೆ ಗೊತ್ತೇನ್ರಿ? ಅದು ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗರಾಜ್ ಆಗ್ತದೆ. ಗೊತ್ತಿರ್ಲಿ. ಎಸ್. ನಂತರ ಈ ಉತ್ತರ ಪ್ರದೇಶ ಗೊತ್ತಿರ್ಬೇಕು. ಮತ್ತೇನು ಪರಿಸ್ಥಿತಿ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಈ ಮಾಜಿ ಪ್ರಧಾನ ಮಂತ್ರಿಗಳಾದ್ರಲ್ರಿ, ಯಾರು ಗೊತ್ತೇನ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು. ಯಾವ ರಾಜ್ಯ ಗೊತ್ತೇನ್ರಿ? ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ. ಎಸ್. ಇನ್ನೊಂದ್ ಗೊತ್ತಿರ್ಬೇಕು, ಈ ಉತ್ತರ ಪ್ರದೇಶದಲ್ವಾ ಅಲ್ಲೇನ್ ಗೊತ್ತೇನ್ರಿ? ರಾಜೀವ್ ಗಾಂಧಿ. ಯಾವ ಗಾಂಧಿ ಗೊತ್ತೇನ್ರಿ? ರಾಜೀವ್ ಗಾಂಧಿ ವಾಯುಯಾನ. ಯಾವ ಯಾನ? ವಾಯುಯಾನ. ರಾಜೀವ್ ಗಾಂಧಿ ವಾಯುಯಾನ ವಿಶ್ವವಿದ್ಯಾಲಯ ವಾಯುಯಾನ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ ಗೊತ್ತೇನ್ರಿ? ಆ ಉತ್ತರ ಪ್ರದೇಶದ ಕಂಡು ಬರುತ್ತೆ ನೋಡಿ. ಗೊತ್ತಿರ್ಲಿ. ಹೌದಲ್ವಾ? ನಂತರ ಉತ್ತರ ಪ್ರದೇಶದಿಂದ ಗೊತ್ತಿರ್ಬೇಕು ಪ್ರಮುಖವಾಗಿ ಶ್ರೀಕೃಷ್ಣ ಜನ್ಮಸ್ಥಳ. ಹೌದಲ್ವಾ? ನಂತರ ಗೌತಮ್ ಬುದ್ಧರು. ಈ ಗೌತಮ್ ಬುದ್ಧರಿಗೆ ಏನ್ ಗೊತ್ತೇನ್ರಿ? ಮೊಟ್ಟ ಮೊದಲವರೆಗೆ ಏನ್ ಮಾಡ್ತಾರೆ ಗೊತ್ತೇನ್ರಿ? ಅವ್ರ ಮೊದಲ ಪ್ರವಚನ. ಹೌದಲ್ವಾ? ಗೊತ್ತಿರ್ಬೇಕು. ಸಾರನಾಥ ಜಿಂಕೆವನ್ನ. ಈ ಸಾರನಾಥ ಜಿಂಕೆವನ್ನ ಎಲ್ಲಿ ಕಂಡು ಬರ್ತೈತಿ ಗೊತ್ತೇನ್ರಿ? ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ. ಗೊತ್ತಿರ್ಲಿ. ಸೊ ಇನ್ನೊಂದು ಏನ್ ಇಂಪಾರ್ಟೆಂಟ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದಲ್ವಾ, ನಮ್ಮ ಭಾರತ ದೇಶದ ಏನ್ ಗೊತ್ತೇನ್ರಿ? ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ. ನಮ್ಮ ಭಾರತ ದೇಶದ ನೋಡ್ರಿ ಅತಿ ಹೆಚ್ಚು ಈ ಜನಸಂಖ್ಯೆ ಹೊಂದಿರುವ ರಾಜ್ಯ ಗೊತ್ತೇನ್ರಿ? ಉತ್ತರ ಪ್ರದೇಶ. ಯಾವ ಪ್ರದೇಶ? ಉತ್ತರ ಪ್ರದೇಶ. ಇಷ್ಟು ಗೊತ್ತಿರ್ಲಿ. ಎಸ್. ಈ ಚೌಧರಿ ಚರಣ್ ಸಿಂಗ್ ಅಂತ ಭಾರತ ರತ್ನ ಕೊಟ್ಟಿದ್ರು 2020 ಕೊಟ್ಟಿದ್ರು. ಇವ್ರು ಯಾವ ರಾಜ್ಯ ಗೊತ್ತೇನ್ರಿ? ಉತ್ತರ ಪ್ರದೇಶ. ಮತ್ತ ಆ ರಾಜ್ಯಗಳ ಬಗ್ಗೆ ಒಂದೊಂದಾಗ ನೋಡ್ಕೊಂತ ಹೋಗೋಣ ಅಂತ ಬರ್ರಿ. ಎರಡನೇ ವ್ಯಕ್ತಿ ಗೊತ್ತೇನ್ರಿ? MS ಸ್ವಾಮಿನಾಥನ್ ಅಂತ ನೋಡ್ರಿ. ಯಾರು ಗೊತ್ತೇನ್ರಿ? MS ಸ್ವಾಮಿನಾಥನ್ ಅಂತ ಬರ್ತಾರ. ಎಸ್. ಕ್ವಶನ್ ಕೇಳ್ಬೋದ್ರಿ, ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ MS ಸ್ವಾಮಿನಾಥನ್ ಅವರು ಯಾವ ರಾಜ್ಯದ ಕ್ವಶನ್ ಕೇಳ್ಬೋದು ನೋಡಿ. ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ MS ಸ್ವಾಮಿನಾಥ ಯಾವ ರಾಜ್ಯ ಗೊತ್ತೇನ್ರಿ? ಅದೇ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ರಾಜ್ಯ ನೋಡ್ರಿ.
ನೋಡಿದ್ರ ಬಗ್ಗೆ ಮನ್ನ ಸಿಟಿ ಎಕ್ಸಾಮ್ ಕೂಡ ಕ್ವಶನ್ ಕೇಳಿದ್ರಲ್ವಾ ಏನ್ ಗೊತ್ತೇನ್ರಿ ಪ್ರಶಸ್ತಿ ಕೂಡ ಪಡ್ಕೋತಾರೆ ಯಾವ್ದು ಗೊತ್ತೇನ್ರಿ ಸುಮಾರು ಪ್ರಶಸ್ತಿ ಪಡ್ಕೋತಾರೆ ನೋಡ್ಕೊಂತ ಹೋಗೋಣ ಬರ್ರಿ ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕು ಎಂ ಎಸ್ ಅಂದ್ರೆ ಏನ್ ಗೊತ್ತಿರ್ಬೇಕು ಎಂ ಎಸ್ ಅಂದ್ರೆ ಗೊತ್ತೇನ್ರಿ ಮಾಕುಂಬ ಯಾಕುಂಬ ಮಾಕುಂಬ ಮಾಕುಂಬ ಸಾಂಬ ಶಿವನ್ ಮಾಕುಂಬ ಸಾಂಬ ಮಾಕುಂಬ ಸಾಂಬ ಶಿವನ್ ಸ್ವಾಮಿನಾಥನ್ ಅಂತ ಬರ್ತಾರೆ ಯಾವನಾಥನ್ ಗೊತ್ತೇನ್ರಿ ಸ್ವಾಮಿನಾಥನ್ ಅಂತ ಬರ್ತಾರ ಮಾಕುಂಬ ಸಾಂಬ ಶಿವನ್ನ ಸ್ವಾಮಿನ ಪೂರ್ಣ ಹೆಸರು ಗೊತ್ತಿರ್ಬೇಕು ಮಾಕುಂಬ ಸಾಂಬ ಶಿವನ್ ಸ್ವಾಮಿನಾಥನ್ ಎಸ್ ಹಾಗಿದ್ರೆ ಬರ್ರಿ ನೋಡ್ರಿ ಇತ್ತೀಚೆಗೆ ಇವ್ರು ಏನಪ್ಪ ನಿಧನರಾಗಿದ್ದಾರೆ ಸ್ನೇಹಿತರೆ ಯಾವಾಗ ಗೊತ್ತೇನ್ರಿ ಗೊತ್ತಿರ್ಬೇಕು ಸಿಂಪಲ್ ಆಗಿ ಯಾವಾಗ ಗೊತ್ತೇನ್ರಿ ಸೆಪ್ಟೆಂಬರ್ 28 2023 ಏನ್ ಮಾಡ್ತಾರೆ ಗೊತ್ತೇನ್ರಿ ನಿಧನರಾಗ್ತಾರೆ ಅಂತ ನೋಡ್ರಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಾರೆ ನೋಡ್ರಿ ಇತ್ತೀಚೆಗ ಏನೋ ಪ್ರಸಿದ್ಧ ವ್ಯಕ್ತಿಯಾಗಿರೋ ಏನಾದ್ರು ಮರಣ ಹೊಂದ್ರ ತಿಳ್ಕೊಂಡು ಅವ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ ಎಸ್ ಗೊತ್ತಿರ್ಲಿ ನಂತರ ಏನ್ ಗೊತ್ತೇನ್ರಿ ಇವ್ರಿಗೆ ಏನ್ ಕರೀತಾರೆ ಗೊತ್ತೇನ್ರಿ ನಮ್ ಭಾರತ ದೇಶದಲ್ವಾ ನಮ್ ಭಾರತ ದೇಶದ ಹಸಿರು ಕ್ರಾಂತಿಯ ಯಾವ ಕ್ರಾಂತಿಯ ಈ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ನೋಡಿ ಗೊತ್ತಿರ್ಬೇಕು ಪಿತಾಮಹ ಸಿಂಪಲ್ ಆಗಿ ಗೊತ್ತಿರ್ಬೇಕು ಕ್ವಶನ್ ಕೇಳ್ತಿರ್ತಾರೆ ನೋಡಿ ಅದಲ್ವಾ ನಮ್ ಭಾರತ ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಗೊತ್ತೇನ್ರಿ ಎಂ ಎಸ್ ಸ್ವಾಮಿನಾಥನ್ ಅದಲ್ವಾ ಗೊತ್ತಿರ್ಲಿ ಹಾಗಿದ್ದೀರಾ ಈ ಪ್ರಪಂಚದಲ್ವಾ ಈ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಗೊತ್ತೇನ್ರಿ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರೆ ಯಾರು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಗೊತ್ತಿರ್ಬೇಕು ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರೆ ಗೊತ್ತಿರ್ಬೇಕು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಹೇಳ್ರಿ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರೆ ಗೊತ್ತಿರ್ಬೇಕು ಎಸ್ ಇನ್ನೊಂದು ಗೊತ್ತಿರ್ಬೇಕು ಹಸಿರು ಕ್ರಾಂತಿ ಬಂದಾಗ ಈ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಗೊತ್ತೇಳಿ ಕೃಷಿಗೆ ಸಂಬಂಧಪಟ್ಟದ್ದು ಇದಕ್ಕೆ ಸಂಬಂಧಪಟ್ಟೈತಿ ಕೃಷಿ ಎಸ್ ನಂತರ ಈಗ ಎಂ ಎಸ್ ಸ್ವಾಮಿನಾಥನ್ ಅಂದ್ರಲ್ವಾ ಸುಮಾರು ಪ್ರಶಸ್ತಿ ಪಡ್ಕೋತಾರೆ ನೋಡಿ ಪ್ರಮುಖವಾಗಿ ಮನ್ ಕ್ವಶನ್ ಕೂಡ ಕೇಳಿದ್ರಲ್ವಾ ಸರ್ ನೋಡ್ರಿ ಒಂದು ನಮ್ಮ ಪ್ರೀತಿಯ ಭಾರತ ದೇಶದಲ್ವಾ ನಮ್ಮ ಭಾರತ ದೇಶದ ಈ 4ನೇ ಅತ್ಯುನ್ನತ ಪ್ರಶಸ್ತಿ ಯಾವ್ದು ಬರ್ತದೆ ಗೊತ್ತೇನ್ರಿ ಪದ್ಮಶ್ರೀ ಅಂತ ಬರ್ತದೆ ನೋಡಿ ಯಾವ್ ಗೊತ್ತೇನ್ರಿ ಪದ್ಮಶ್ರೀ ಅಂತ ಬರ್ತಾರ ಈ ಪದ್ಮಶ್ರೀ ಪ್ರಶಸ್ತಿ ಯಾವ ಪಡ್ಕೋತಾರೆ ಗೊತ್ತೇನ್ರಿ 1967 ಪಡ್ಕೋತಾರೆ ಅದಲ್ವಾ ಪದ್ಮಶ್ರೀ ಪ್ರಶಸ್ತಿ 1967 ಪಡ್ಕೋತಾರ ನಂತರ ಬಂದಾಗ ಏಷ್ಯಾ ಖಂಡದ ಅತಿ ದೊಡ್ಡ ಏನಪ್ಪ ಬಂದಾಗ ಏಷ್ಯಾ ಖಂಡದ ನೋಬೆಲ್ ಪ್ರಶಸ್ತಿ ಅಂತ ಕರೀತಾರೆ ಎದ್ ಗೊತ್ತೇನ್ರಿ ರಾಮನ್ ಮ್ಯಾಕ್ಸಸ್ ಬರ್ತದೆ ಗೊತ್ತೇನ್ರಿ ರಾಮನ್ ಮ್ಯಾಕ್ಸಸ್ ಪ್ರಶಸ್ತಿ ಅಲ್ವಾ ಇವ್ರು ಯಾವಾಗ ಪಡ್ಕೋತಾರೆ ಗೊತ್ತೇನ್ರಿ 1971 ಪಡ್ಕೋತಾರೆ ನೋಡ್ರಿ ಎಸ್ ನಂತರ ಇನ್ನೊಂದು ಕ್ವಶನ್ ಕೇಳಿದ್ರು ಕ್ವಶನ್ ಕೂಡ ಕೇಳಿದ್ರು ನೋಡ್ರಿ ವಿಶ್ವ ಆಹಾರ ಪ್ರಶಸ್ತಿ ಯಾವ ಆಹಾರ ಪ್ರಶಸ್ತಿ ವಿಶ್ವ ಆಹಾರ ಪ್ರಶಸ್ತಿ ಇದು ಗೊತ್ತಿರ್ಬೇಕ್ರಿ ವಿಶ್ವ ಆಹಾರ ಪ್ರಶಸ್ತಿ ಪಡ್ಕೊಂಡು ಮೊದಲ ವ್ಯಕ್ತಿ ನೋಡ್ರಿ ಈ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಯಾರು ಗೊತ್ತೇನ್ರಿ ಇವ್ರೇ ಎಂ ಎಸ್ ಸ್ವಾಮಿನಾಥನ್ ಯಾವ ವರ್ಷ ಪಡ್ಕೋತಾರ ಗೊತ್ತಿರ್ಬೇಕು 1987 ಪಡ್ಕೋತಾರ ನೋಡ್ರಿ ಯಾವ ವರ್ಷ ಪಡ್ಕೋತಾರ 1987 ಈ ವಿಶ್ವ ಆಹಾರ ಪ್ರಶಸ್ತಿ ಇದೆ ಅಲ್ವಾ ಅದಕ್ಕೇನ್ ಗೊತ್ತೇನ್ರಿ ಸರ್ ಗೊತ್ತಿರ್ಬೇಕು ಅದಕ್ಕೆ ಆಹಾರ ಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಕರೀತಾರ ನೋಡ್ರಿ ಆಹಾರ ಮತ್ತು ಕೃಷಿ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಕರೀತಾರ ಗೊತ್ತೇನ್ರಿ ಈ ವಿಶ್ವ ಆಹಾರ ಪ್ರಶಸ್ತಿ ಕರೀತಾರ ಇಂಥ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಭಾರತೀಯ ಯಾರು ಗೊತ್ತೇನ್ರಿ ಅವರು ಎಂ ಎಸ್ ಸ್ವಾಮಿನಾಥನ್ ಯಾವಾಗ ಪಡ್ಕೋತಾರೆ ಗೊತ್ತೇನ್ರಿ 1987 ಎಸ್ ನಂತರ ಇನ್ನೊಂದ್ ಪಡ್ಕೋತಾರ ಯಾವಾಗ ಗೊತ್ತೇನ್ರಿ ಪದ್ಮ ಭೂಷಣ ಪ್ರಶಸ್ತಿ ಪಡ್ಕೋತಾರ ನೋಡ್ರಿ ಈ ಪದ್ಮಭೂಷಣ ಪ್ರಶಸ್ತಿ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 1972 ಪಡ್ಕೋತಾರ ನೋಡ್ರಿ ಯಾವ ವರ್ಷ ಪಡ್ಕೋತಾರ 1972 ಸರ್ ನಂತರ ಗೊತ್ತಿರ್ಲಿ ಸಿಂಪಲ್ ಆಗಿ ಯಾವ ಪ್ರಶಸ್ತಿ ಪಡ್ಕೋತಾರ ಗೊತ್ತೇನ್ರಿ ಪದ್ಮ ವಿಭೂಷಣ ಕೂಡ ಪಡ್ಕೋತಾರ ಯಾವ್ ಗೊತ್ತೇನ್ರಿ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಪಡ್ಕೋತಾರ ಪದ್ಮ ವಿಭೂಷಣ ಪ್ರಶಸ್ತಿ ಇದು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 1989 ಪಡ್ಕೋತಾರ ನಂತರ ನಮ್ಮ ಭಾರತ ದೇಶದ ಅತ್ಯುನ್ನತವಾದ ಪ್ರಶಸ್ತಿ ಯಾವ್ದು ಹೇಳ್ರಿ ಭಾರತ ರತ್ನ ಕೂಡ ಪಡ್ಕೋತಾರ ಯಾವ ರತ್ನ ಹೇಳ್ರಿ ಭಾರತ ರತ್ನ ಕೂಡ ಪಡ್ಕೋತಾರ ಇದು 2024 ಪಡ್ಕೋತಾರ ಯಾವ ವರ್ಷ ಪಡ್ಕೋತಾರ ಹೇಳ್ರಿ 2024 ಎಸ್ ಸಿಂಪಲ್ ಆಗಿ ಗೊತ್ತಿರ್ಬೇಕು ಆ ಹಸಿರು ಕ್ರಾಂತಿಯ ಪಿತಾಮಹ ಎಸ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಯಾವ ಪ್ರಶಸ್ತಿ ಕೊಡ್ತಾರ ಭಾರತ ರತ್ನ ಕೊಟ್ಟಿದ್ದಾರ ಎಂ ಎಸ್ ಸ್ವಾಮಿನಾಥನ್ ಯಾವ ರಾಜ್ಯ ಗೊತ್ತೇನ್ರಿ ನಮ್ ಪಕ್ಕದ ರಾಜ್ಯ ತಮಿಳುನಾಡು ಇನ್ನೊಂದು ಗೊತ್ತಿರ್ಬೇಕ್ರಿ ಈ ತಮಿಳುನಾಡದಲ್ವಾ ಈ ತಮಿಳುನಾಡಿನ ರಾಜಧಾನಿ ಗೊತ್ತಿರ್ಬೇಕು ತಮಿಳುನಾಡಿನ ರಾಜಧಾನಿ ಯಾವ್ದು ಗೊತ್ತೇನ್ರಿ ಚೆನ್ನೈ ಯಾವ್ದು ಗೊತ್ತೇನ್ರಿ ಚೆನ್ನೈ ಬರ್ತೈತಿ ಗೊತ್ತಿರ್ಲಿ ಎಸ್ ಇನ್ನೊಂದ್ ಗೊತ್ತಿರ್ಬೇಕು ಈ ತಮಿಳುನಾಡದಲ್ವಾ ಈ ತಮಿಳುನಾಡು ರಾಜ್ಯದ ರಾಜನಾಟ್ಯ ಯಾವ್ದು ಗೊತ್ತೇನ್ರಿ ಭರತನಾಟ್ಯ ಯಾವ ನಾಟ್ಯ ಭರತನಾಟ್ಯ ಇನ್ನೊಂದ್ ಗೊತ್ತಿರ್ಬೇಕು ಈ ತಮಿಳುನಾಡದಲ್ವಾ ಏನ್ ಗೊತ್ತೇನ್ರಿ ಈ ತಮಿಳುನಾಡದ್ ಬಂದಾಗ ನೀಲಗಿರಿ ಬೆಟ್ಟಗಳು ಕಂಡು ಬರ್ತಾವ ಯಾವ ಬೆಟ್ಟಗಳು ಹೇಳ್ರಿ ನೀಲಗಿರಿ ಬೆಟ್ಟಗಳು ಈ ತಮಿಳುನಾಡು ರಾಜ್ಯದ ನೀಲಗಿರಿ ಬೆಟ್ಟಗಳು ಕಂಡು ಬರ್ತಾವ ಈ ನೀಲಗಿರಿ ಬೆಟ್ಟಗಳು ಗೊತ್ತೇನ್ರಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಗೊತ್ತಿರ್ಬೇಕು ಅನ್ಕೋತೀನಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಿಂಪಲ್ ಆಗಿ ಒಂದ್ ಸಣ್ಣದ ಮ್ಯಾಪ್ ಹಾಕ್ತೀನಿ ನೋಡ್ರಿ ಎಸ್ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ನೋಡಿ ಗೊತ್ತಿರ್ಲಿ ಸಿಂಪಲ್ ಆಗಿ ಪೂರ್ವ ಘಟ್ಟ ಅಂದ್ರೆ ಇವು ಪಶ್ಚಿಮ ಘಟ್ಟಗಳು ಇದು ಪೂರ್ವ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಕೂಡುವ ಸ್ಥಳ ಗೊತ್ತೇನ್ರಿ ನೀಲಗಿರಿ ಬೆಟ್ಟಗಳು ಯಾವ ಬೆಟ್ಟಗಳು ಹೇಳ್ರಿ ನೀಲಗಿರಿ ಬೆಟ್ಟಗಳು ಈ ನೀಲಗಿರಿ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾ ಗೊತ್ತೇನ್ರಿ ತಮಿಳುನಾಡಲ್ಲಿ ಕಂಡು ಬರ್ತಾ
ಎಸ್ ನೀಲಗಿರಿ ಬೆಟ್ಟಗಳು ನೋಡಿದಲ್ವಾ, ಈ ನೀಲಗಿರಿ ಬೆಟ್ಟ ನೋಡಿ ಗೊತ್ತಿರ್ಬೇಕು. ಇನ್ನೊಂದ್ಸರಿ ನಕಾಶೆ ಹಾಕ್ತೀನಿ ನೋಡ್ರಿ ಗೊತ್ತಿರ್ಬೇಕು. ಎಸ್ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಗೊತ್ತಿರ್ಬೇಕು. ಹಾ ಇಲ್ಲಿ ತೋಡ್ರಿ ಮ್ಯಾಪ್ ಏನ್ ಮಾಡ್ತೀರಿ, ನಿಮ್ಗೆ ಅಂದ್ ಗೊತ್ತಿಲ್ಲ, ಮ್ಯಾಪ್ ಹಾಕಿ ಇನ್ನೊಂದ್ಸರಿ ಹೇಳೋಣ ಅಂತ. ಎಸ್ ಇರ್ಲಿ, ಸಿಂಪಲ್ ಆಗಿ ನೋಡೋಣ ಅಂತ. ಈಗ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಕೂಡಿಸುವ ಸ್ಥಳ ಅಂದು ಸಂಧಿಸುವ ಸ್ಥಳ ಗೊತ್ತಿರ್ಬೇಕು. ಯಾವ್ದಪ್ಪ ಬಂದಾಗ ನೀಲಗಿರಿ ಬೆಟ್ಟಗಳು ಗೊತ್ತಿರ್ಲಿ. ಎಸ್ ಇವಾಗ ನೀಲಗಿರಿ ಬೆಟ್ಟಗಳು ಯಾವ ರಾಜ್ಯದ ಕಂಡ್ಬರ್ತಾ ಗೊತ್ತೇನ್ರಿ? ತಮಿಳುನಾಡ ಕಂಡ್ಬರ್ತಾ. ಎಲ್ಲಿ ಕಂಡ್ಬರ್ತಾ ಗೊತ್ತೇನ್ರಿ? ತಮಿಳುನಾಡಿನಾಗ. ಇರ್ಲಿ, ಬರ್ರಿ ನಂತರ ಗೊತ್ತಿರ್ಬೇಕು. ಇಬ್ಬರು ಅದಾರಲ್ವಾ, ಒಂದ್ ಚೌಧರಿ ಸಿಂಗ್ ಅದಾರು, ನಂತರ MS ಸ್ವಾಮಿನಾಥನ್ ಅದಾರು. ನಂತರ ಮೂರನೇ ವ್ಯಕ್ತಿ ಗೊತ್ತಿರ್ಬೇಕು. ಯಾರು ಗೊತ್ತೇನ್ರಿ? PV ನರಸಿಂಹರಾವ್ ಅಂತ ಬರ್ತಾರ. ಯಾರು ಗೊತ್ತೇನ್ರಿ? PV ನರಸಿಂಹರಾವ್. PV ನರಸಿಂಹರಾವ್. ಎಸ್ PV ನರಸಿಂಹ ರಾವ್ ಅಂತ ಬರ್ತಾರ. PV ನರಸಿಂಹರಾವ್. ಎಸ್ PV ನರಸಿಂಹರಾವ್ ನಂಬರ್. ಈ ಕ್ವಶನ್ ಕೇಳ್ಬೋದ್ರಿ. ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಈ PV ನರಸಿಂಹರಾವ್ ಅದಾರಲ್ವಾ ಸರ್, ಇವ್ರು ಯಾವ ರಾಜ್ಯದ ಗೊತ್ತೇನ್ರಿ? ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ. ಶಾರ್ಟ್ಕಟ್ ನ TN ಅಂತ ಕರೀತಾರೆ ನೋಡಿ, ಗೊತ್ತಿರ್ಬೇಕು. ತೆಲಂಗಾಣ ರಾಜ್ಯ. ಎಸ್ ಇನ್ನೊಂದ್ ಗೊತ್ತಿರ್ಬೇಕು, ಈ PV ಅಂದ್ರೆ ಗೊತ್ತಿರ್ಬೇಕು ಪಾಮೂಲಪರ್ತಿ ಏನ್ ಗೊತ್ತೇನ್ರಿ? ಪಾಮೂಲಪರ್ತಿ ವೆಂಕಟ ನರಸಿಂಹ. ಪಾಮೂಲಪರ್ತಿ ವೆಂಕಟ ನರಸಿಂಹ ರಾವ್ ಅಂತ ಬರ್ತಾರ ನೋಡಿ. ಅಂದ್ರೆ PV ಅಂದ್ರೆ ಪುಣೆಸಿ ಗೊತ್ತಿರ್ಬೇಕು, ಪಾಮೂಲಪರ್ತಿ ವೆಂಕಟ ನರಸಿಂಹರಾವ್ ಅಂತ ಬರ್ತಾರ, ಗೊತ್ತಿರ್ಲಿ. ಹಾಗಿದ್ರ ಸರಿ, ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ PV ನರಸಿಂಹರಾವ್ ರವರು ಯಾವ ರಾಜ್ಯದ? ಮತ್ತು ತೆಲಂಗಾಣ ರಾಜ್ಯ. ಇವ್ರು ಏನಾಗಿರ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿದ್ರು. ಭಾರತ ದೇಶ ಹೇಳ್ರಿ, ಪ್ರಧಾನ ಮಂತ್ರಿ ಆಗಿದ್ರು. ಈ ಪ್ರಧಾನ ಮಂತ್ರಿ ಆಗಿದ್ರು. ಎಷ್ಟನೇ ಪ್ರಧಾನ ಮಂತ್ರಿ ಗೊತ್ತೇನ್ರಿ? ಇವ್ರು ಆಗಿದ್ರು ನೋಡ್ರಿ, 9ನೇ ಪ್ರಧಾನ ಮಂತ್ರಿ. ಎಷ್ಟನೇ ಪ್ರಧಾನ ಮಂತ್ರಿ ಆಗಿದ್ರು? ಸಿಂಪಲ್ ಆಗಿ ಗೊತ್ತಿರ್ಬೇಕು, 9ನೇ ಪ್ರಧಾನ ಮಂತ್ರಿ ಆಗಿದ್ರು, ಗೊತ್ತಿರ್ಲಿ. ಹಾಗಿದ್ರ ಸರಿ, ಇವಾಗ PV ನರಸಿಂಹರಾವ್ ಅದಾರಲ್ವಾ, ಇವ್ರು ಪ್ರಧಾನ ಮಂತ್ರಿಯಾಗಿ ನೋಡ್ರಿ ಅಧಿಕಾರ ವಹಿಸಿದ ಅವಧಿ ಒಂದ್ ಗೊತ್ತೇನ್ರಿ? 1991ರಿಂದ 1996ರವರೆಗೆ ನಮ್ಮ ಭಾರತ ದೇಶದ ಎಷ್ಟನೇ ಗೊತ್ತೇನ್ರಿ? 9ನೇ ಪ್ರಧಾನ ಮಂತ್ರಿ ಸೇವಿಸಿರ್ತಾರೆ, ಗೊತ್ತಿರ್ಲಿ. ಎಸ್ ನಂತರ ಇವರು ಆಂಧ್ರ ಪ್ರದೇಶದಲ್ವಾ, ಈ ಆಂಧ್ರ ಪ್ರದೇಶನ ಗೊತ್ತೇನ್ರಿ? CM ಕೂಡ ಆಗಿರ್ತಾರ. ಎಷ್ಟು ಏನಾಗಿರ್ತ ಹೇಳ್ರಿ? ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿರ್ತಾರ ನೋಡ್ರಿ. ಈ ಆಂಧ್ರ ಪ್ರದೇಶದಲ್ವಾ, ಅದು 2014 ಏನ್ ಮಾಡ್ತದೆ ಗೊತ್ತೇನ್ರಿ? ತೆಲಂಗಾಣ ರಾಜ್ಯ, ಆಂಧ್ರ ಪ್ರದೇಶ ಗೊತ್ತು, ತೆಲಂಗಾಣ ರಾಜ್ಯ ಸಪರೇಟ್ ಆಗಿ ಬೇರ್ಪಡ್ತದೆ, ಗೊತ್ತಿರ್ಬೇಕು. ಹೀಗಾಗಿ ಇವ್ರು ತೆಲಂಗಾಣ ರಾಜ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಎಸ್ ಇವ್ರು ಪ್ರಧಾನ ಮಂತ್ರಿಗೆ ನೋಡ್ರಿ, ದೇಶ ಕಂಡ ಅಪರೂಪದ ಪ್ರಧಾನ ಮಂತ್ರಿ ನೋಡ್ರಿ. LPG ಅಲ್ವಾ, LPG ಅಂತಕ್ಕಂಥ ಜಾರಿಗೆ ತರಬೇಕಾದ ಇವ್ರಾಗಿರ್ಬೋದು, ಮನಮೋಹನ್ ಸಿಂಗ್ ಅವ್ರಾಗಿರ್ಬೋದು, ಪ್ರಮುಖ ಸೇವೆ ಸಲ್ಲಿಸಿರ್ತಾರ ಅಂತ ಗೊತ್ತಿರ್ಲಿ. ಎಸ್ ನಂತರ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಈ PV ನರಸಿಂಹರಾವ್ ಅದಾರಲ್ವಾ, ಇವ್ರ ಏನ್ ಗೊತ್ತೇನ್ರಿ? ಸಮಾಧಿ ಸ್ಥಳಕ್ಕೆ ಏನಂತ ಕರೀತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಜ್ಞಾನ ಭೂಮಿ ಅಂತ ಕರೀತಾರ ನೋಡಿ. ಕ್ವಶನ್ ಕೇಳ್ತಾರ, ಸಮಾಧಿ ಸ್ಥಳ ಕೂಡ ಜ್ಞಾನ ಭೂಮಿ. ಯಾವ ಭೂಮಿ ಗೊತ್ತೇನ್ರಿ? ಜ್ಞಾನ ಭೂಮಿ. PV ನರಸಿಂಹರಾವ್ ಅವರ ಸಮಾಧಿ ಸ್ಥಳಕ್ಕೆ ಅಂತ ಕರೀತಾರ ಗೊತ್ತೇನ್ರಿ? ಜ್ಞಾನ ಭೂಮಿ ಅಂತ ಕರೀತಾರೆ. ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಗೊತ್ತಿರ್ಬೇಕು, ಕಿಸಾನ್ ಘಾಟ್ ಅಂತ ಕರೀತಾರೆ. ಯಾವ ಘಾಟ? ಕಿಸಾನ್ ಘಾಟ. ಎಸ್ ಈ ತೆಲಂಗಾಣದಲ್ವಾ, ಈ ತೆಲಂಗಾಣ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಹೈದರಾಬಾದ್. ತೆಲಂಗಾಣ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಹೈದರಾಬಾದ್ ಅಂತ ಬರ್ತ ನೋಡ್ರಿ. ಯಾವ ಬಾದ್ ಗೊತ್ತೇನ್ರಿ? ತೆಲಂಗಾಣ ರಾಜಧಾನಿ ಹೈದರಾಬಾದ್ ಅಂತ ಬರ್ತೈತಿ, ಗೊತ್ತಿರ್ಲಿ. ಎಸ್ ನಂತರ ಈ ತೆಲಂಗಾಣ ರಾಜ್ಯದಲ್ವಾ ನೋಡ್ರಿ, 2014 ಏನ್ ಗೊತ್ತೇನ್ರಿ? ಜೂನ್ 2ಕ್ಕ ನಮ್ಮ ಭಾರತ ದೇಶದ 29ನೇ ರಾಜ್ಯ ರಚನೆ ಆಗುತ್ತೆ. ಎಸ್ 29ನೇ ರಾಜ್ಯ ರಚನೆ ಆಗುತ್ತೆ. ಬಟ್ ನಮ್ಮ ಭಾರತ ದೇಶದ ಪ್ರೆಸೆಂಟ್ ಏನ್ ಗೊತ್ತೇನ್ರಿ? 28 ರಾಜ್ಯಗಳವ, 8 ಕೇಂದ್ರಾಡಳಿತ ಪ್ರದೇಶಗಳು ನೋಡ್ರಿ. ಹಾಗಿದ್ರ ಹೆಂಗಾಗುದ್ ಗೊತ್ತೇನ್ರಿ? 2019ಕ್ಕೆ ಯಾವಾಗ ಗೊತ್ತೇನ್ರಿ? 2019ಕ್ಕ ಜಮ್ಮು ಮತ್ತು ಕಾಶ್ಮೀರ ಏನ್ ಗೊತ್ತೇನ್ರಿ? ಜಮ್ಮು ಮತ್ತು ಈ ಕಾಶ್ಮೀರ ಅಂತಕ್ಕಂಥ ಏನ್ ಗೊತ್ತೇನ್ರಿ? ಪ್ರತ್ಯೇಕ ರಾಜ್ಯ ಸ್ಥಾನವನ್ನ ತೆಗೆದು ಹಾಕ್ಬಿಟ್ಟು ಕೇಂದ್ರಾಡಳಿತ ಪ್ರದೇಶ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಪ್ರೆಸೆಂಟ್ ನಮ್ಮ ಭಾರತ ದೇಶದಾಗ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಕಂಡ್ಬರ್ತಾವ, ಗೊತ್ತಿರ್ಲಿ. ಎಸ್ ನಂತರ ಗೊತ್ತಿರ್ಬೇಕು, ಈ ತೆಲಂಗಾಣದಲ್ವಾ, ಈ ತೆಲಂಗಾಣ ರಾಜ್ಯವಾಗಿ ರಚನೆ ಆಗುವ ಒಂದು ಸಮಿತಿ ಬರ್ತದೆ ನೋಡಿ. ಈ ತೆಲಂಗಾಣ ರಾಜ್ಯ ರಚನೆಗೆ ಯಾವ ಸಮಿತಿ ಸಂಬಂಧಪಟ್ಟದ್ ಗೊತ್ತೇನ್ರಿ? ಶ್ರೀಕೃಷ್ಣ ಸಮಿತಿ. ಯಾವ ಗೊತ್ತೇನ್ರಿ? ಶ್ರೀಕೃಷ್ಣ ಸಮಿತಿ ಅಥವಾ ಶ್ರೀಕೃಷ್ಣ ಆಯೋಗ ಕೂಡ ಅಂತ ಕರೀತಾರೆ, ಗೊತ್ತಿರ್ಲಿ. ಎಸ್ ಈ ತೆಲಂಗಾಣದಲ್ವಾ, ಈ ತೆಲಂಗಾಣದ ಪ್ರಸ್ತುತ ಪ್ರಚಾರದ ರಾಯಭಾರಿ ಯಾರು ಗೊತ್ತೇನ್ರಿ? PV ಸಿಂಧು. ಯಾವ ಸಿಂಧು? PV ಸಿಂಧು ಅದಾರ ನೋಡಿ, ಗೊತ್ತಿರ್ಬೇಕು. ಈ PV ಅಂದ್ರೆ ಗೊತ್ತಿರ್ಬೇಕು, ಪುಸರ್ಲಾ ವೆಂಕಟ್ ಸಿಂಧು. ಎಸ್ ಇವ್ರು ಯಾವ ಆಟಕ್ಕೆ ಸಂಬಂಧಪಟ್ಟ ಗೊತ್ತೇನ್ರಿ? ಬ್ಯಾಡ್ಮಿಂಟನ್ ಸಂಬಂಧಪಟ್ಟ. ಅದಕ್ಕೆ ಸಂಬಂಧಪಟ್ಟ ಬ್ಯಾಡ್ಮಿಂಟನ್ಗ ಇನ್ನೊಂದು ಗೊತ್ತಿರ್ಬೇಕ್ರಿ. ಈಗ ಎಲ್ಲೂ ಹೋಯ್ದು ಗೊತ್ತೇನ್? ತೆಲಂಗಾಣ ಹೋಗಿದೆ ಅಲ್ವಾ, ಈ ತೆಲಂಗಾಣ ಗೊತ್ತೇನ್? ಹೈದರಾಬಾದ್ ಅದಲ್ವಾ, ಅಲ್ಲಿ ಗೊತ್ತೇನ್ರಿ? ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಕಂಡು ಬರ್ತದೆ ನೋಡಿ. ಹಿಂಗ್ ಗೊತ್ತೇನ್ರಿ? ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಕಂಡು ಬರ್ತದ.
ಈ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅದಲ್ವಾ, ಅದಕ್ಕೆ ಹೆಸರು ಕೂಡ ಇಟ್ಟಿದಾರೆ. ಏನ್ ಗೊತ್ತೇನ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಗೊತ್ತಿರ್ಬೇಕು. ಸರ್ದಾರ ವಲ್ಲಭಭಾಯ್ ಗೊತ್ತಿರ್ಬೇಕು. ಸರ್ದಾರ್ ವಲ್ಲಭ ಪಟೇಲ ಈ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತ ಕರೀತಾರೆ. ಎಸ್, ಹಾಗಿದ್ರೆ ಗೊತ್ತಿರ್ಬೇಕು. ಪೊಲೀಸ್ ಬಂದಾಗ ನಮ್ ಕರ್ನಾಟಕ ಬರ್ತೀನಿ ತಗೋದಲ್ವಾ, ನಮ್ ಕರ್ನಾಟಕದಲ್ವಾ, ನಮ್ ಕರ್ನಾಟಕ ರಾಜ್ಯದ ಈ ಪೊಲೀಸ್ ಹುದ್ದೆ ಮುಖ್ಯಸ್ಥ ಯಾರು ಗೊತ್ತೇನ್ರಿ, DGP ಅಂತ ಬರ್ತಾರೆ. ಯಾವ GP? DGP ಅಂದ್ರೆ ಗೊತ್ತಿರ್ಬೇಕು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಹಾಗಿದ್ರ ಸರ್ ನೋಡಿ, ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು. ಪ್ರಸ್ತುತ ನಮ್ಮ ಕರ್ನಾಟಕದ ಈ DGP ಯಾರು ಗೊತ್ತೇನ್ರಿ, ಅಲೋಕ್ ಮೋಹನ್. ಯಾವ ಮೋಹನ್? ಅಲೋಕ್ ಮೋಹನ್ ಅಂತ ಬರ್ತಾರೆ. ಯಾವ ಮೋಹನ್ ಅಂತ ಬರ್ತಾರೆ ಹೇಳ್ರಿ? ಅಲೋಕ್ ಮೋಹನ್ ಅದರ ಗೊತ್ತಿರ್ಲಿ. ಎಸ್, ನಮ್ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ಈ ಪೊಲೀಸ್ ಅಕಾಡೆಮಿ ಕಂಡು ಬರ್ತದೆ ಗೊತ್ತೇನ್ರಿ, ಮೈಸೂರು. ಯಾವ ಸೂರು? ಮೈಸೂರ್ನಾಗ ಕಂಡು ಬರ್ತಾನೆ ನೋಡು. ಕರ್ನಾಟಕ ರಾಜ್ಯ ಈ ಪೊಲೀಸ್ ಅಕಾಡೆಮಿ ಕಂಡು ಬರ್ತದೆ ಗೊತ್ತೇನ್ರಿ, ಮೈಸೂರು. ನಂತರ ಈ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಯಾವ ಕೇಂದ್ರ? ಈ ತರಬೇತಿ ಕೇಂದ್ರ ಎಲ್ ಕಂಡು ಬರ್ತೈತಿ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಕಲಬುರಗಿಯಲ್ಲಿ ಕಂಡು ಬರ್ತೈತಿ ನಾವು. ಕಲಬುರಗಿ ಅಥವಾ ಗುಲ್ಬರ್ಗ ಕೂಡ ಕರೀತಾರೆ. ಎಸ್, ನಂತರ ಬಂದಾಗ ಗೊತ್ತಿರ್ಲಿ, ಇವಾಗ ತರಬೇತಿ ಕೇಂದ್ರ ಐತಲ್ವಾ, ನಂತರ ಈ ತರಬೇತಿ ಶಾಲೆ ಅಂತ ಬರ್ತದೆ ನೋಡ್ರಿ. ಈ ತರಬೇತಿ ಶಾಲೆಯಲ್ಲಿ ಬರ್ತದೆ ಗೊತ್ತೇನ್ರಿ, ರಾಮನಗರ ಜಿಲ್ಲೆಯ ಚನ್ನಪಟ್ಟಣ. ಯಾವ ಪಟ್ಟಣ? ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಕಂಡು ಬರ್ತೈತಿ. ನಂತರ ಇನ್ನೊಂದು ಗೊತ್ತಿರ್ಬೇಕು, ಈ ಪೊಲೀಸ್ ವಾಹನ ಚಾಲಕ ಈ ತರಬೇತಿ ಕೇಂದ್ರ ಬರ್ತದೆ ಗೊತ್ತೇನ್ರಿ, ಅದು ಬೆಂಗಳೂರಿನ ಯಲಹಂಕದ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ? ಯಲಹಂಕದಾಗ. ಇರ್ಲಿ ಬರ್ರಿ, ಈಗ PV ನರಸಿಂಹರಾವ್ ಬಗ್ಗೆ ನೋಡ್ತಿದ್ವಿ. ಗೊತ್ತಿರ್ಲಿ, ಇವ್ರು ಪ್ರಧಾನಮಂತ್ರಿ ಆಗಿದ್ರು. ಎಷ್ಟನೇ ಪ್ರಧಾನಮಂತ್ರಿ ಆಗಿದ್ರು? 9ನೇ ಪ್ರಧಾನಮಂತ್ರಿ ಆಗಿದ್ರು. ಯಾವ ರಾಜ್ಯ? ತೆಲಂಗಾಣ ರಾಜ್ಯ. ಇರ್ಲಿ, ರಾಜ್ಯಗಳ ಬಗ್ಗೆ ಸಪರೇಟ್ ಕ್ಲಾಸ್ ಮಾಡೋಣ ಅಂತ. ಇರ್ಲಿ ಬರ್ರಿ. ನಂತರ ಈ 4ನೇ ವ್ಯಕ್ತಿ ಬರ್ತಾರೆ ನೋಡ್ರಿ, ಯಾರು ಗೊತ್ತೇನ್ರಿ? ಕರ್ಪೂರಿ ಠಾಕೂರ್ ಅಂತ ಹೇಳಿದ್ದೆ. ಯಾರು ಗೊತ್ತೇನ್ರಿ? ಕರ್ಪೂರಿ ಠಾಕೂರ್. ಎಸ್, ಈ ಕರ್ಪೂರಿ ಠಾಕೂರ್ ಬರ್ರಿ, ಕ್ವಶನ್ ಕೇಳಬಹುದು. 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಕರ್ಪೂರಿ ಠಾಕೂರ್ ಅವರು ಯಾವ ರಾಜ್ಯದವ್ರ ಕ್ವಶನ್ ಕೇಳ್ಬೋದು ನೋಡ್ರಿ. ಈ ಕರ್ಪೂರಿ ಠಾಕೂರ್ ಅದಲ್ವಾ, ಸರ್ ಯಾವ ರಾಜ್ಯ ಗೊತ್ತೇನ್ರಿ? ಬಿಹಾರ. ಯಾವ ರಾಜ್ಯ? ಬಿಹಾರ ರಾಜ್ಯದ ನೋಡ್ರಿ. ಯಾವ ರಾಜ್ಯ ಗೊತ್ತೇನ್ರಿ? ಬಿಹಾರ ರಾಜ್ಯ. ಅದಲ್ವಾ? ಹಾಗಿದ್ರ ಇದೇನ್ ಗೊತ್ತೇನ್ರಿ? ಈ ಬಿಹಾರ ರಾಜ್ಯದಲ್ವಾ, ಈ ಬಿಹಾರ ರಾಜ್ಯದ ನೋಡ್ರಿ 11ನೇ ಮುಖ್ಯಮಂತ್ರಿ ಆಗಿರ್ತಾರೆ. ಎಷ್ಟನೇ ಮುಖ್ಯಮಂತ್ರಿ ಗೊತ್ತೇನ್ರಿ? ಬಿಹಾರ ರಾಜ್ಯದ 11ನೇ ಮುಖ್ಯಮಂತ್ರಿ. CM ಅಂತ ಹಾಕಿ ನೋಡ್ರಿ, ಚೀಫ್ ಮಿನಿಸ್ಟರ್ ಆಗಿದ್ರು. ಬಿಹಾರ ರಾಜ್ಯದ 11ನೇ ಮುಖ್ಯಮಂತ್ರಿ ಆಗಿದ್ರು. ಎಸ್, ನಂತರ ಈ ಬಿಹಾರ ರಾಜ್ಯದಲ್ವಾ, ಈ ಬಿಹಾರ ರಾಜ್ಯದ ಏನ್ ಗೊತ್ತೇನ್ರಿ? 2 ಬಾರಿ CM ಆಗಿ ನೋಡಿ. ಏನಪ್ಪಾ ಅಂದ್ರ 2 ಬಾರಿ ಏನ್ ಗೊತ್ತೇನ್ರಿ? ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ಬಾರಿ ಆಗಿದ್ರಿ? 2 ಬಾರಿ. ಎಸ್, 2 ಬಾರಿ ಅಂತ ಬಂದಾಗ 1970ರಿಂದ 1971 ಒಂದ್ಸಲ ಆಗಿದ್ರು. ಅದಲ್ವಾ? ನಂತರ ಗೊತ್ತಿರ್ಬೇಕು, ಎಲ್ಲಿಂದ ಎಲ್ಲಿಗೆ ಬಂದ 1977ರಿಂದ 1979 ಗೊತ್ತೇನ್ರಿ? ಸಿಂಪಲ್ ಆಗಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ತಾರೆ. ಯಾರು ಗೊತ್ತೇನ್ರಿ? ಕರ್ಪೂರಿ ಠಾಕೂರ್ ಅವ್ರು. ಎಸ್, ಗೊತ್ತಿರ್ಬೇಕಂದ್ರ ಇತ್ತೀಚೆಗೆ ಭಾರತ ರತ್ನ ಪಡ್ಕೊಂಡ್ರಲ್ವಾ, ಅವಧಿ ಕೂಡ ಗೊತ್ತಿರ್ಬೇಕು. ಕೇಳಬಹುದು ಎಕ್ಸಾಮ್ದಾಗ. ಎಸ್, ಇವಾಗ ನೋಡ್ರಿ, ಈ ಕರ್ಪೂರಿ ಠಾಕೂರ್ ಅದರಲ್ವಾ, ಇವ್ರು ಜನರು ನೋಡ್ರಿ ಪ್ರೀತಿಯಿಂದ ಏನಂತ ಕರೀತಾರೆ ಗೊತ್ತೇನ್ರಿ? ಜನನಾಯಕ ಅಂತ ಕರೀತಿದ್ರು. ಯಾವ ನಾಯಕ? ಜನ ನಾಯಕ ಅಂತ ಕರೀತಿದ್ರು. ಗೊತ್ತಿರ್ಲಿ. ಎಸ್, ಇವ್ರು ಯಾವ ರಾಜ್ಯ ಗೊತ್ತೇನ್ರಿ? ಬಿಹಾರ ರಾಜ್ಯ. ಎಸ್, ನಂತರ ಗೊತ್ತಿರ್ಬೇಕು, ಇವ್ರಿಗೆ ಕೂಡ ಮರಣೋತ್ತರ ಕೊಟ್ಟಿದ್ದಾರ. ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಮರಣೋತ್ತರ ಕೊಟ್ಟಿದಾರ. PV ನರಸಿಂಹರಾವ್ ಅವ್ರಿಗೆ ಮರಣೋತ್ತರ ಕೊಟ್ಟಿದಾರ. ಎಸ್, ಗೊತ್ತಿರ್ಬೇಕು. ಅವ್ರ ಜೀವಂತ 2024 ಕೊಟ್ಟಾರ. ಯಾರಿಗೆ ಗೊತ್ತೇನ್ರಿ? ಓನ್ಲಿ LK ಅಡ್ವಾಣಿ ಒಬ್ಬರಿಗೆ ಕೊಟ್ಟಿದಾರ. ಎಸ್, ನಂತರ ಕರ್ಪೂರಿ ಠಾಕೂರ್ ಯಾವ ರಾಜ್ಯ ಅಂತ ಹೇಳಿದ್ರೆ? ಬಿಹಾರ. ಹೌದಾ? ಈ ಬಿಹಾರದಲ್ವಾ, ಸರ್ ಬಿಹಾರ ರಾಜ್ಯದ ರಾಜಧಾನಿ ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ? ಪಟ್ನಾ ಅಂತ ಬರ್ತಾವ. ಗೊತ್ತೇನ್ರಿ? ಪಟ್ನಾ ಅಂತ ಬರ್ತೈತೆ ಬಿಹಾರ ರಾಜ್ಯದ ರಾಜಧಾನಿ ಪಟ್ನಾ. ಎಸ್, ಈ ಬಿಹಾರದಲ್ವಾ ಗೊತ್ತಿರ್ಬೇಕು. ಈ ಬಿಹಾರ ಬಂದಾಗ ಏನ್ ಗೊತ್ತೇನ್ರಿ? ಅಲ್ಲಿ ಬಿಹಾರದ ನೋಡಿ ಬಕ್ಸರ್ ಕದನ ಕೂಡ ನಡೀತೈತಿ ಅಲ್ವಾ? ಎಸ್, ನಂತರ ಅಲ್ಲಿ ಇನ್ನೊಂದ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಅತಿ ಉದ್ದವಾದ ಭಾರತ ದೇಶದ ಅತಿ ಉದ್ದವಾದ ರಬ್ಬರ್ ಅಣೆಕಟ್ಟು ಕಂಡು ಬರ್ತದೆ ನೋಡ್ರಿ. ಭಾರತ ದೇಶದ ಅತಿ ಉದ್ದವಾದ ರಬ್ಬರ್ ಅಣೆಕಟ್ಟು ಕಂಡು ಬರ್ತೈತಿ. ಈ ರಬ್ಬರ್ ಅಣೆಕಟ್ಟು ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಅದೇ ಗುಜರಾತ್ ರಾಜ್ಯ, ಬಿಹಾರ ರಾಜ್ಯದ ಕಂಡು ಬರ್ತೈತಿ. ಎಸ್, ಆಗಿದ್ರ ಈಗ ಬಿಹಾರದ ಕಂಡು ಬರ್ತೇವಲ್ವಾ, ಈ ರಬ್ಬರ್ ಅಣೆಕಟ್ಟಿಗೆ ಏನ್ ಇಟ್ಟಿರ್ ಗೊತ್ತೇನ್ರಿ? ಗಯಾಜಿ ಅಣೆಕಟ್ಟು ಹೆಸರು ನೋಡ್ರಿ. ಗಯಾಜಿ ಅಣೆಕಟ್ಟು. ಈ ರಬ್ಬರ್ ಅಣೆಕಟ್ಟಿಗ ಏನಂತ ಹೆಸರು ಇಟ್ಟಿದಾರ ಗೊತ್ತೇನ್ರಿ? ಗಯಾಜಿ ಅಣೆಕಟ್ಟು ಅಂತ ಇಟ್ಟಿದಾರ. ಈ ಗಯಾಜಿ ಅಣೆಕಟ್ಟು ಅದಲ್ವಾ, ಈ ಗಯಾಜಿ ಅಣೆಕಟ್ಟು ಯಾವ ನದಿ ಕಟ್ಟಿಸ್ತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಅದು ಫಲ್ಗು ನದಿ ಕಟ್ಟಿಸ್ತಾರ ನೋಡ್ರಿ. ಫಲ್ಗು ಅಥವಾ ಇದಕ್ ಪಾಲ್ಗು ನದಿ ಅಂತ ಕೂಡ ಕರೀತಾರ. ಏನ್ ಕರೀತಾರ ಹೇಳ್ರಿ? ಪಾಲ್ಗು ನದಿ ಅಂತ ಕೂಡ ಕರೀತಾರ. ಗೊತ್ತಿರ್ಲಿ. ಎಸ್, ನಂತರ ಇನ್ನೊಂದ್ ಗೊತ್ತಿರ್ಬೇಕು, ಅಲ್ಲೊಂದ್ ಸೇತುವೆ ಕೂಡ ಬರ್ತದೆ ನೋಡಿ. ಯಾವ್ದು ಗೊತ್ತೇನ್ರಿ? ಮಹಾತ್ಮ ಗಾಂಧಿ ಸೇತುವೆ. ಏನ್ ಸೇತುವೆ ಹೇಳ್ರಿ? ಮಹಾತ್ಮ ಗಾಂಧಿ ಸೇತುವೆ. ಈ ಮಹಾತ್ಮ ಗಾಂಧಿ ಸೇತುವೆ ಅದಲ್ವಾ, ಯಾವ ಉದ್ಘಾಟನೆ ಆಗೋದು ಗೊತ್ತೇನ್ರಿ? 1982. ಮಹಾತ್ಮ ಗಾಂಧಿ ಸೇತುವೆ ಗೊತ್ತಿರ್ಬೇಕು. ಮಹಾತ್ಮ ಗಾಂಧಿ ಸೇತುವೆ. ಈ ಮಹಾತ್ಮ ಗಾಂಧಿ ಸೇತುವೆ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಇದೇ ಬಿಹಾರ ರಾಜ್ಯದ ಕಂಡು ಬರ್ತೈತಿ.
ಈ ಮಹಾತ್ಮ ಗಾಂಧಿ ಸೇತುವೆ ಯಾವ ನದಿ ಕಟ್ಟಿಸ್ತಾರೆ ಗೊತ್ತೇನ್ರಿ? ಗಂಗಾ ನದಿ ಕಟ್ಟಿಸ್ತಾರೆ. ಯಾವ ನದಿ ಕಟ್ಟಿಸ್ತಾರೆ ಹೇಳ್ರಿ? ಗಂಗಾ ನದಿ ಕಟ್ಟಿಸ್ತಾರೆ. ಗೊತ್ತಿರ್ಬೇಕು. ಇದು ಉದ್ಘಾಟನೆ ಯಾವಾಗ ಮಾಡ್ತಾರೆ ಗೊತ್ತೇನ್ರಿ? 1982ಕ್ಕ. ಅದ್ ಯಾರ್ ಮಾಡ್ತಾರ ಗೊತ್ತೇನ್ರಿ? ಉದ್ಘಾಟನೆ ಇಂದಿರಾ ಗಾಂಧಿ ಅವ್ರು ಮಾಡ್ತಾರ ನೋಡಿ. ಯಾರು ಗೊತ್ತೇನ್ರಿ? ಇಂದಿರಾ ಗಾಂಧಿ ಅವ್ರು ಮಾಡ್ತಾರೆ. ಎಸ್ ಗೊತ್ತಿರ್ಲಿ ಸರ್. ನಂತರ ಅಲ್ಲಿ ಮಹಾತ್ಮ ಗಾಂಧಿ ಅವರು ಒಂದು ಚಳವಳಿ ಕೂಡ ನಡೆಸ್ತಾರೆ ಗೊತ್ತೇನ್ರಿ? ಚಂಪಾರಣ ಸತ್ಯಾಗ್ರಹ. ಈ ಮಹಾತ್ಮ ಗಾಂಧೀಜಿಯವರಿಗೆ ನೋಡ್ರಿ ಮಹಾತ್ಮ ಅಂತಕ್ಕಂಥ ಬಿರುದು ಬರಲು ಕಾರಣವಾದ ಚಳವಳಿ ಯಾವ್ದು ಗೊತ್ತೇನ್ರಿ? ಅದು ಆ ಚಂಪಾರಣ ಸತ್ಯಾಗ್ರಹ. ಬಟ್ ಈ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕರೆದಾರ ಗೊತ್ತೇನ್ರಿ? ರವೀಂದ್ರನಾಥ್ ಠಾಗೂರ್. ಯಾವ ಟ್ಯಾಗೋರ್ ಹೇಳ್ರಿ? ರವೀಂದ್ರನಾಥ್ ಠಾಗೂರ್. ಗೊತ್ತಿರ್ಲಿ ಸರ್. ನಂತರ ಹಿಂಗೆ ಬಿಹಾರ ಅಂತ ಬಂದಾಗ ಗೊತ್ತಿರ್ಬೇಕು, ಬಿಹಾರ ರಾಜ್ಯದ ಕಣ್ಣೀರಿನ ನದಿ ಯಾವ್ದು ಗೊತ್ತೇನ್ರಿ? ಕಣ್ಣೀರಿನ ನದಿ ಕೋಶಿ ನದಿ ಅಂತ ಬರ್ತೈತಿ. ಯಾವ ನದಿ ಗೊತ್ತೇನ್ರಿ? ಕೋಶಿ ನದಿ. ಮತ್ತ ಅಲ್ಲಿ ಕೋಶಿ ಜಲ ವಿದ್ಯುತ್ ಸ್ಥಾವರ ಕೂಡ ಕಂಡು ಬರ್ತೈತಿ ನೋಡ್ರಿ. ಅದೇನ್ ಗೊತ್ತೇನ್ರಿ? ವಿದೇಶದೊಂದಿಗೆ ಸಹಭಾಗಿತ್ವ ಹೊಂದಿದ್ದ ಏಕೈಕ ಏನ್ ಗೊತ್ತೇನ್ರಿ? ಜಲ ವಿದ್ಯುತ್ ಸ್ಥಾವರ ಯಾವ್ದು ಗೊತ್ತೇನ್ರಿ? ಅದು ಕೋಶಿ ಜಲ ವಿದ್ಯುತ್ ಸ್ಥಾವರ. ಈ ಕೋಶಿ ಜಲ ವಿದ್ಯುತ್ ಸ್ಥಾವರ ಯಾವ ದೇಶದ ಗೊತ್ತೇನ್ರಿ? ಯಾವ ದೇಶದಿಂದ ಗೊತ್ತೇನ್ರಿ? ನಮ್ಮ ಭಾರತ ಮತ್ತು ನೇಪಾಳ ದೇಶದೊಂದಿಗೆ ಐತಿ. ಯಾವ ದೇಶ? ಭಾರತ ಮತ್ತು ನೇಪಾಳದೊಂದಿಗೆ. ಗೊತ್ತಿರ್ಲಿ ಸರ್. ನಂತರ ಇನ್ನೊಬ್ಬ ಉಳಿದ್ರಲ್ವಾ 5ನೇ ವ್ಯಕ್ತಿ ಯಾರು ಗೊತ್ತೇನ್ರಿ? LK ಅಡ್ವಾಣಿ ಅಂತ ಬರ್ತಾರೆ. ಯಾವ ಅಡ್ವಾಣಿ ಗೊತ್ತೇನ್ರಿ? LK ಅಡ್ವಾಣಿ. ಎಸ್ LK ಅಡ್ವಾಣಿ ನೋಡ್ರಿ ಜೀವಂತವಾಗಿ ಕೊಟ್ಟಿದ್ದಾರ. ಟೋಟಲ್ 4 ಜನಕ್ಕೆ ಏನಪ್ಪಾ ಬಂದಾಗ ಮರಣೋತ್ತರ ಕೊಟ್ಟಿದ್ದಾರೆ ಭಾರತ ರತ್ನ. ಎಸ್ ಈಗ ಕ್ವಶನ್ ಕೇಳ್ಬೋದು, ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ LK ಅಡ್ವಾಣಿ ಅವರ ಪೂರ್ಣ ಹೆಸರನ್ನು ಗೊತ್ತಿರ್ಬೋದು. ನೋಡಿ LK ಅಡ್ವಾಣಿ ಇದಾರಲ್ವಾ, ಇವ್ರ ಪೂರ್ಣ ಹೆಸರೇನ್ ಗೊತ್ತೇನ್ರಿ? ಲಾಲಕೃಷ್ಣ. ಯಾವ ಕೃಷ್ಣ? ಲಾಲಕೃಷ್ಣ ಅಡ್ವಾಣಿ ನೋಡ್ರಿ. ಲಾಲಕೃಷ್ಣ ಅಡ್ವಾಣಿ ನೋಡ್ರಿ. ಇವ್ರು ಮೂಲತಃ ಏನ್ ಗೊತ್ತೇನ್ರಿ? ಪಾಕಿಸ್ತಾನದವರು. ನಮ್ಮ ಭಾರತ ದೇಶ ಮತ್ತು ಪಾಕಿಸ್ತಾನ ಇಬ್ಬಾಗ ಗೊತ್ತಲ್ವಾ, ಅವಾಗ ಏನ್ ಮಾಡ್ತಾರೆ ಗೊತ್ತೇನ? ಭಾರತ ದೇಶಕ್ಕ ವಲಸೆ ಬರ್ತಾರಂತ ಗೊತ್ತಿರ್ಲಿ. ಎಸ್ ನಂತರ ಬಂದಾಗ ಈ ಲಾಲಕೃಷ್ಣ ಅಡ್ವಾಣಿ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಉಪ ಪ್ರಧಾನ ಮಂತ್ರಿ ಆಗಿದ್ರು. ಏನಾಗಿದ್ರು ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಉಪ ಪ್ರಧಾನ ಮಂತ್ರಿ ಆಗಿದ್ರು. ಉಪ ಪ್ರಧಾನ ಮಂತ್ರಿ. ಎಸ್ ಹಾಗಾದ್ರ ನಮ್ಮ ಭಾರತ ದೇಶದ ಉಪ ಪ್ರಧಾನ ಮಂತ್ರಿ ಆಗಿದ್ರಲ್ವಾ, ಎಷ್ಟನೇ ಉಪ ಪ್ರಧಾನ ಮಂತ್ರಿ ಆಗಿದ್ ಗೊತ್ತೇನ್ರಿ? ಇವರು ಏಳನೇ ಉಪ ಪ್ರಧಾನ ಮಂತ್ರಿ ಆಗಿದ್ರು. LK ಅಡ್ವಾಣಿ ಅವರು ನಮ್ಮ ಭಾರತ ದೇಶದ 7ನೇ ಉಪ ಪ್ರಧಾನ ಮಂತ್ರಿ ಆಗಿದ್ರು. ಎಷ್ಟನೇ ಬಂದಾಗ 7ನೇ ಉಪ ಪ್ರಧಾನ ಮಂತ್ರಿ ಆಗಿದ್ರು ಗೊತ್ತಿರ್ಲಿ. ಎಸ್ ನಂತರ ಇವ್ರು ಉಪ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ವಹಿಸಿದ ಅವಧಿ ಏನ್ ಗೊತ್ತೇನ್ರಿ? ಇವ್ರು 2002ರಿಂದ 2004ರವರೆಗೆ ಏನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದ ಉಪ ಪ್ರಧಾನ ಮಂತ್ರಿಯಾಗಿ ಸೇರಿಸ್ತಾರೆ ಗೊತ್ತಿರ್ಲಿ. ಇದೇನ್ ಗೊತ್ತೇನ್ರಿ? ಕರೆಂಟ್ ಅಫೇರ್ಸ್ ವಿತ್ GK ಅಂತ ಕರೀತಾರೆ. ಎಸ್ ಈ ಟೋಟಲ್ 5 ಜನ ಭಾರತ ರತ್ನ ಪ್ರಶಸ್ತಿ ಪಡ್ಕೊಂಡ ಬಗ್ಗೆ ತಿಳ್ಕೊಂಡ್ ಅನ್ಕೋತೇನ್ರಿ. ಒಂದ್ ಗೊತ್ತಿರ್ಬೇಕು ಸಿಂಪಲ್ ಆಗಿ, ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್, LK ಅಡ್ವಾಣಿ, ಕರ್ಪೂರ್ ಠಾಕೂರ್, ನಂತರ MS ಸ್ವಾಮಿನಾಥನ್. ಈ ಟೋಟಲ್ 5 ಜನ ಕೊಟ್ಟಿದ್ದಾರೆ. 5 ಜನಕ್ಕೆ 4 ಜನ ಮರಣೋತ್ತರವಾಗಿ ಕೊಟ್ಟಿದ್ದಾರೆ, ಒಬ್ಬರಿಗ ಜೀವಂತವಾಗಿ ಕೊಟ್ಟಿದ್ದಾರೆ. ಎಸ್ ನಂತರ ಇವಾಗ ಭಾರತ ರತ್ನ ಪ್ರಶಸ್ತಿ ನಂಬರ್ ಯಾವ್ದು ಗೊತ್ತೇನ್ರಿ? ಭಾರತ ರತ್ನ. ಈ ಭಾರತ ರತ್ನ ಅಂತ ಯಾಕೆ ಕೊಡ್ತಾರ? ಯಾರಿಗ್ ಕೊಡ್ತಾರ? ಹೌದಲ್ವಾ? ಯಾವಾಗ ಸ್ಥಾಪನೆ ಇತ್ತು? ಏನ್ ಸುದ್ದಿ ಅಂತಕ್ಕಂಥ ಮಾಹಿತಿ ನೋಡೋಣ ಬರ್ರಿ. ಎಸ್ ಭಾರತ ರತ್ನದ ಯಾವಾಗ ಸ್ಥಾಪನೆ ಇತ್ತು? ಯಾರು ಕೊಡ್ತಾರ? ಯಾರು ಸ್ಥಾಪನೆ ಮಾಡಿದ್ರು ಅಂತ ನಂಬರ್. ಯಾವಾಗ ಕೊಡ್ತಾರ? ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ನಂಬರ್ರಿ. ಎಸ್ ಸಿಂಪಲ್ ಆಗಿ ಗೊತ್ತಿರ್ಬೇಕು ಬರ್ರಿ. ಭಾರತ ರತ್ನ ಸ್ಥಾಪನೆ ಯಾವಾಗಾಯ್ತು? ಭಾರತ ರತ್ನ ನೋಡ್ರಿ, ನಮ್ಮ ಭಾರತ ರತ್ನದಲ್ವಾ ನಮ್ಮ ಭಾರತ ದೇಶದ ಅತ್ಯುನ್ನತವಾದ ಪ್ರಶಸ್ತಿನ ಕರೀತಾರೆ. ನೋಡ್ರಿ ಭಾರತ ರತ್ನ ಈ ಪ್ರಶಸ್ತಿ ಅಲ್ವಾ, ಭಾರತ ರತ್ನ ಪ್ರಶಸ್ತಿ ಯಾವ ಸ್ಥಾಪನೆ ಆಗೋದು ಗೊತ್ತೇನ್ರಿ? 1954 ಜನವರಿ ಏನ್ ಗೊತ್ತೇನ್ರಿ? 2 ಸ್ಥಾಪನೆ ಆಗುತ್ತೆ ನೋಡ್ರಿ. ಈ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು. 1954 ಜನವರಿ 2 ಸ್ಥಾಪನೆ ಆಗುತ್ತೆ. ಈ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಸ್ಥಾಪಕ ಯಾರು ಗೊತ್ತೇನ್ರಿ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೋಡ್ರಿ. ಬಾಬು ರಾಜೇಂದ್ರ ಪ್ರಸಾದ್. ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಗೊತ್ತೇನ್ರಿ? ಬಾಬು ರಾಜೇಂದ್ರ ಪ್ರಸಾದ್ ಅಂತ ಬರ್ತಾರೆ ಗೊತ್ತಿರ್ಲಿ. ಇವ್ರು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ನಂತರ ಈ ಭಾರತ ರತ್ನ ಪ್ರಶಸ್ತಿಯಲ್ಲಿ ಮುಂಚೆ ಅಂದ್ರ ಆ ಕ್ಷೇತ್ರ ಗೊತ್ತಿರ್ಬೇಕು. ಗೊತ್ತೇನ್ರಿ? ಕಲೆ ಸಾಹಿತ್ಯ ವಿಜ್ಞಾನ ನಂತರ ಈ ಸಾಮಾಜಿಕ ಸೇವೆ. ಯಾವ ಸೇವೆ? ಈ ಸಾಮಾಜಿಕ ಸೇವೆ ಕೊಡ್ತಿದ್ರು. ಈಗ ನಂತರ ಏನ್ ಮಾಡ್ತಾರೆ ಗೊತ್ತೇನ್ರಿ? 2011ಕ್ಕೆ ಏನ್ ಮಾಡೋದು? ತಿದ್ದುಪಡಿ ಮಾಡ್ತಾರ. 2011 ತಿದ್ದುಪಡಿ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತೇನ್ರಿ? ನಮ್ಮ ಭಾರತ ದೇಶದಾಗ ಯಾವುದೇ ಕ್ಷೇತ್ರ ಸಾಧನೆ ಮಾಡಲಿಕ್ಕ ಮಾಡಿರ್ತಾರಲ್ವಾ ಅಂತವ್ರಿಗೆ ಏನ್ ಮಾಡ್ತಾರೆ ಗೊತ್ತೇನ್ರಿ? ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ನೋಡ್ರಿ ನಮ್ಮ ಭಾರತ ದೇಶದ ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದ ಸಾಧನೆ ಮಾಡಿದವರಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ ಗೊತ್ತೇನ್ರಿ? ಭಾರತ ರತ್ನ. ಯಾವ ರತ್ನ? ಭಾರತ ರತ್ನ. ಬರ್ರಿ ಹಾಗಿದ್ರ ಈ ಸ್ಥಾಪನೆ ಅಂತ ಆಯ್ತು. ನಂತರ ಈ ಭಾರತ ರತ್ನ ಪ್ರಶಸ್ತಿಗ ಮೊತ್ತ ಎಷ್ಟು ಅಂತೀರಿ? ಇಲ್ಲ ಅಂತೀರಿ? ಅದಕ್ಕೆ ನೋಡ್ರಿ ಭಾರತ ರತ್ನ ಪ್ರಶಸ್ತಿಗ ಮೊತ್ತ ಏನ್ ಗೊತ್ತೇನ್ರಿ? ಇರುವುದಿಲ್ಲ. ಮೊತ್ತ ಅಂತ ಗೊತ್ತೇನ್ರಿ? ಇರುವುದಿಲ್ಲ. ಏನ್ ಮಾಡ್ತಾರ ಗೊತ್ತೇನ್ರಿ? ಪದಕ ಕೊಡ್ತಾರ. ಒಂದ್ ಗೊತ್ತಿರ್ಬೇಕ್ರಿ. ಆಲದ ಮರದ ಏನ್ ಗೊತ್ತೇನ್ರಿ? ಆಲದ ಮರದ ಎಲೆಯ ಆಕಾರದ ಕಂಚಿನ ಪದಕ ಕೊಡ್ತಾರ. ಯಾವ್ದು ಕೊಡ್ತಾರ ಗೊತ್ತೇನ್ರಿ? ಕಂಚಿನ
ಕಂಚಿನ ಪದಕ ಕೊಡ್ತಾರೆ. ಆಲದ ಮರದ ಎಲೆ ಆಕಾರದ ಕಂಚಿನ ಪದಕ. ನೋಡಿ ಸಿಂಪಲ್ ಗೊತ್ತಿರ್ಬೇಕು. ಭಾರತ ರತ್ನ ಪ್ರಶಸ್ತಿಗೆ ಗೊತ್ತೇನ್ರಿ ಒಂದು ಪದಕ ಕೊಡ್ತಾರ ಗೊತ್ತಿರ್ಬೇಕಾದ್ರೆ ಹೆಂಗಿರುತ್ತೆ ಗೊತ್ತೇನ್ರಿ? ಆಲದ ಮರದ ಎಲೆಯ ಆಕಾರದ ಏನ್ ಗೊತ್ತೇನ್ರಿ? ಆಲದ ಮರದ ಎಲೆಯ ಆಕಾರದ ಕಂಚಿನ ಪದಕ ಕೊಡ್ತಾರೆ. ಈ ಪದಕ ಹಿಂಗಿರುತ್ತೆ ನೋಡ್ರಿ. ಒಂಥರ ಡ್ರಾಯಿಂಗ್ ನೋಡ್ರಿ, ಹೌದಲ್ರ? ಎಸ್ ಹಿಂಗ ಎಲೆ ತರ ಇರುತ್ತೆ ನೋಡ್ರಿ. ಈ ಆಲದ ಮರದ ಎಲೆಯ ಆಕಾರದ ಕಂಚಿನ ಪದಕ ಕೊಡ್ತಾರೆ ನೋಡ್ರಿ, ಗೊತ್ತಿರ್ಬೇಕು. ಈ ಪದಕ ಇರ್ತದಲ್ವಾ ಸರಿ, ಗೊತ್ತಿರ್ಬೇಕು. ಈ ಪದಕದ ನೋಡ್ರಿ ಏನ್ ಗೊತ್ತೇನ್ರಿ? ಏನಪ್ಪ ಬಂದಾಗ ಇದ್ರ ಎತ್ತರ ಎಷ್ಟಿರುತ್ತೆ ಗೊತ್ತೇನ್ರಿ? ಎತ್ತರ ಅಂತ ಬಂದಾಗ ಗೊತ್ತಿರ್ಬೇಕು 5.8 ಸೆಂಟಿಮೀಟರ್ ಇರ್ತ ನೋಡ್ರಿ. ಭಾರತ ರತ್ನ ಪ್ರಶಸ್ತಿಯ ಈ ಪದಕದ ಎತ್ತರ ಎಷ್ಟು ಗೊತ್ತೇನ್ರಿ? 5.8 ಸೆಂಟಿಮೀಟರ್. ನಂತರ ಗೊತ್ತಿರ್ಬೇಕು ಇದರ ಅಗಲದಲ್ವಾ, ಇದರ ಅಗಲ ಎಷ್ಟಿರ್ಬೋದು ಗೊತ್ತೇನ್ರಿ? ಸಿಂಪಲ್ ಗೊತ್ತಿರ್ಬೇಕು 4.7 ಸೆಂಟಿಮೀಟರ್ ಅದಾವ. 4.7 ಸೆಂಟಿಮೀಟರ್. ನಂತರ ಗೊತ್ತಿರ್ಲಿ ಇದ್ರ ದಪ್ಪ ಗೊತ್ತಿರ್ಬೇಕು. ಭಾರತ ರತ್ನ ಪ್ರಶಸ್ತಿಯ ದಪ್ಪ ಎಷ್ಟು ಗೊತ್ತೇನ್ರಿ? ಪದಕ, ಆ ಪ್ರಶಸ್ತಿ ಪದಕ ಇರ್ತದಲ್ವಾ, ಆ ಪದಕ ದಪ್ಪ ಎಷ್ಟು ಗೊತ್ತೇನ್ರಿ? 4 mm ಅಂದ್ರೆ ಮಿಲಿಮೀಟರ್. ಯಾವ ಮೀಟರ್? ಮಿಲಿಮೀಟರ್ ಗೊತ್ತಿರ್ಲಿ ಸರ್. ನಂತರ ಈ ಪದಕ ಏನು ಗೊತ್ತೈತಿ ನಮ್ಗ? ಈ ಭಾರತ ರತ್ನ ಪ್ರಶಸ್ತಿಗೆ ಪದಕ ನೀಡುವ ಸ್ಥಳ ಇದು ಪದಕ ಅಂತ ಕೊಡ್ತಾರ. ಅದಕ್ಕೆ ಆಲದ ಮರದ ಎಲೆ ಹಾಕದ ಕಂಚಿನ ಪದಕ. ಈ ಪದಕದಲ್ವಾ ಈ ಭಾರತ ರತ್ನ ಪ್ರಶಸ್ತಿಯ ಪದಕವನ್ನು ತಯಾರಿಸುವ ಸ್ಥಳ ಗೊತ್ತೇನ್ರಿ? ಕಲ್ಕತ್ತಾದ ಆಲಿಪುರ. ಕಲ್ಕತ್ತಾದ ಆಲಿಪುರದ ರೆಡಿ ಮಾಡ್ತಾರೆ ನೋಡ್ರಿ, ಕಲ್ಕತ್ತಾದ ಆಲಿಪುರ. ಸರ್ ಕಲ್ಕತ್ತಾ ಅಂದ್ರೆ ಎಲ್ಲಿ ಬರ್ತದೆ ಬಂದಾಗ? ಯಾವ ರಾಜ್ಯದಿಂದ ಬಂದಾಗ ಗೊತ್ತಿರ್ಬೇಕು? ಪಶ್ಚಿಮ ಬಂಗಾಳ. ಯಾವ ಬಂಗಾಳ? ಪಶ್ಚಿಮ ಬಂಗಾಳ. ಇದು ಎಲ್ಲಿ ರೆಡಿ ಮಾಡ್ತಾರೆ ಗೊತ್ತೇನ್ರಿ? ಕಲ್ಕತ್ತಾದ ಆಲಿಪುರದ ರೆಡಿ ಮಾಡ್ತಾರೆ ನೋಡ್ರಿ. ಇದನ್ನು ಅದು ಕಲ್ಕತ್ತಾ ಅಂದ್ರೆ ಗೊತ್ತಿರ್ಬೇಕು ಯಾವ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ. ಎಸ್ ಪದಕ ಅಂತೂ ರೆಡಿ ಆಯ್ತು. ಈ ಪದಕದ ಮೇಲೆ ಏನಿರುತ್ತೆ ಗೊತ್ತೇನ್ರಿ? ಒಂದ್ ಕಡೆ ಸೂರ್ಯ ಚಿತ್ರ ಇರುತ್ತೆ ನೋಡಿ. ಪದಕದ ಒಂದ್ ಬದಿಗೆ ಏನಿರುತ್ತೆ ಗೊತ್ತೇನ್ರಿ? ಸೂರ್ಯ ಚಿತ್ರ ಇರ್ತದೆ. ಯಾವ ಚಿತ್ರ ಗೊತ್ತೇನ್ರಿ? ಸೂರ್ಯ ಚಿತ್ರ ಇರ್ತೈತಿ. ಆ ಸೂರ್ಯ ಚಿತ್ರ ಇರ್ತದಲ್ವಾ, ಅದ್ರ ಕೆಳಗಡೆ ಏನ್ ಬರ್ದಿರ್ತಾರೆ ಗೊತ್ತೇನ್ರಿ? ಭಾರತ ರತ್ನ ಬರ್ದಿರ್ತಾರೆ. ಅದಕ್ಕೆ ಕೆಳಗಡೆ ಏನ್ ಬರ್ದಿರ್ತಾರೆ ಗೊತ್ತೇನ್ರಿ? ಭಾರತ ರತ್ನ ಅಂತ ಬರ್ದಿರ್ತಾರೆ. ಯಾವ ರತ್ನ? ಭಾರತ ರತ್ನ. ಎಸ್ ನಂತರ ಈ ಪದಕ ಇರ್ತದಲ್ವಾ, ಆ ಪದಕದ ಇನ್ನೊಂದು ಬದಿಗೆ ಏನಿರುತ್ತೆ ಗೊತ್ತೇನ್ರಿ? ಸಿಂಹ ಲಾಂಛನ ಇರ್ತಾವ. ಪದಕದ ಇನ್ನೊಂದು ಬದಿಗೆ ಏನ್ ಗೊತ್ತೇನ್ರಿ? ಸಿಂಹ ಲಾಂಛನ. ಯಾವ ಲಾಂಛನ? ಸಿಂಹ ಲಾಂಛನ ಇರುತ್ತೆ ನೋಡ್ರಿ. ಆ ಸಿಂಹ ಲಾಂಛನ ಇರ್ತದಲ್ವಾ, ಅದಕ್ಕೆ ಕೆಳಗಡೆ ಇರ್ತದೆ ಗೊತ್ತೇನ್ರಿ? ಸಿಂಹ ಲಾಂಛನ ಕೆಳಗಡೆ ಸತ್ಯಮೇವ ಜಯತೆ ಅಂತ ಇರುತ್ತೆ ನೋಡಿ. ಸತ್ಯಮೇವ ಜಯತೆ ಅಂತ ಇರುತ್ತೆ ನೋಡಿ. ಸತ್ಯಮೇವ ಜಯತೆ ಅಂತ ಇರ್ತೈತಿ, ಗೊತ್ತಿರ್ಲಿ. ಈಗ ನೋಡ್ರಿ ಭಾರತ ರತ್ನ ಅಂತ ಐತಿ, ಸತ್ಯಮೇವ ಜಯತೆ ಅಂತ ಐತಿ. ಇದು ಯಾವ ಲಿಪಿದ ಕಂಡ್ಬರ್ತದೆ ಗೊತ್ತೇನ್ರಿ? ದೇವನಾಗರಿ ಲಿಪಿಯಲ್ಲಿ ಕಂಡ್ಬರ್ತೈತಿ. ಯಾವ ಲಿಪಿದ ಕಂಡ್ಬರ್ತದೆ ಗೊತ್ತೇನ್ರಿ? ದೇವನಾಗರಿ ಲಿಪಿಯಲ್ಲಿ ಕಂಡ್ಬರ್ತದೆ ಗೊತ್ತಿರ್ಬೇಕು. ಈ ಭಾರತ ರತ್ನ ಮತ್ತು ಸತ್ಯಮೇವ ಜಯತೆ ಅಂತಕ್ಕಂಥದ್ದು ಎದ್ರ ಮ್ಯಾಗ ಯಾವ ಲಿಪಿದ ಕಂಡ್ಬರ್ತದೆ ಗೊತ್ತೇನ್ರಿ? ಅದು ದೇವನಾಗರಿ ಲಿಪಿದ ಕಂಡ್ಬರ್ತದೆ ಗೊತ್ತಿರ್ಲಿ. ಈ ದೇವನಾಗರಿ ಲಿಪಿ ಇದಲ್ವಾ, ಎಲ್ಲಿಂತ ಗೊತ್ತೇನ್ರಿ? ಮುಂಡಕ ಉಪನಿಷತ್ತಿಂದ. ಈ ಮುಂಡಕ ಉಪನಿಷತ್ ಅಂತಕ್ಕಂಥ ನೋಡ್ರಿ ಏನಪ್ಪಾ ಅಂದ್ರೆ ಪ್ರಸಿದ್ಧಿಗೊಳಿಸ ಗೊತ್ತೇನ್ರಿ? ಮದನ್ ಮೋಹನ್ ಮಾಳವೀಯ. ಯಾರು ಹೇಳ್ರಿ? ಮದನ್ ಮೋಹನ್ ಮಾಳವೀಯ. ಎಸ್ ಈ ಭಾರತ ರತ್ನ ಪ್ರಶಸ್ತಿ ಅಲ್ವಾ, ಈ ಭಾರತ ರತ್ನ ಪ್ರಶಸ್ತಿ ನೋಡ್ರಿ ವಿತರಣೆ ಯಾರು ಮಾಡ್ತಾರೆ ಗೊತ್ತೇನ್ರಿ? ಅದು ನಮ್ಮ ಪ್ರೀತಿಯ ಭಾರತ ಸರ್ಕಾರ. ಯಾವ ಸರ್ಕಾರ ಗೊತ್ತೇನ್ರಿ? ನಮ್ಮ ಭಾರತ ಸರ್ಕಾರದವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ? ಭಾರತ ಸರ್ಕಾರದವ್ರು ಏನ್ ಮಾಡ್ತಾರೆ? ವಿತರಣೆ ಮಾಡ್ತಾರೆ ನೋಡಿ. ಎಸ್ ನಂತರ ಗೊತ್ತಿರ್ಲಿ ಇನ್ನೊಂದೇನಪ್ಪ ಬಂದಾಗ ಇದು ಪ್ರದಾನ ಮಾಡುವರು ಗೊತ್ತೇನ್ರಿ? ಒಂದು ಪ್ರದಾನ ಮಾಡುವರು ಅಂತ ಬಂದಾಗ ಪ್ರದಾನ ಮಾಡುವವರು ಯಾರು ಗೊತ್ತೇನ್ರಿ? ನಮ್ಮ ಭಾರತ ದೇಶದ ರಾಷ್ಟ್ರಪತಿ. ಯಾವ ಪತಿ ಹೇಳ್ರಿ? ರಾಷ್ಟ್ರಪತಿ ಕೊಡ್ತಾರ. ಯಾರು ಗೊತ್ತೇನ್ರಿ? ರಾಷ್ಟ್ರಪತಿ ನೀಡ್ತಾರೆ. ಎಸ್ ಈ ರಾಷ್ಟ್ರಪತಿಯಲ್ಲಿ ಗೊತ್ತೇನ್ರಿ? ರಾಷ್ಟ್ರಪತಿ ಭವನದಲ್ಲಿ ನಿಂತಾರೆ ನೋಡ್ರಿ. ಯಾವ ಭವನ? ರಾಷ್ಟ್ರಪತಿ ಅಂತ ಗೊತ್ತಿರ್ಬೇಕು. ಈ ರಾಷ್ಟ್ರಪತಿ ಭವನ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ದೆಹಲಿ. ನೋಡ್ರಿ ರಾಷ್ಟ್ರಪತಿ ಭವನ, ಈ ಭವನ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ದೆಹಲಿ ಒಳಗ್ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ ಹೇಳ್ರಿ? ದೆಹಲಿದ ಕಂಡು ಬರ್ತೈತಿ. ನಂತರ ಈ ರಾಷ್ಟ್ರಪತಿ ಅಲ್ವಾ ಸರ್, ರಾಷ್ಟ್ರಪತಿ ನಿವಾಸ ಬಂದ ಗೊತ್ತಿರ್ಬೇಕು. ರಾಷ್ಟ್ರಪತಿ ನಿವಾಸ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ? ಶಿಮ್ಲಾದ ಕಂಡು ಬರ್ತೈತಿ ನೋಡಿ, ಗೊತ್ತಿರ್ಬೇಕು. ಈ ಶಿಮ್ಲಾ ಅಂದ್ರೆ ಯಾವ ರಾಜ್ಯ ಸರ್ ಅಂತ ಬಂದಾಗ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ. ನಂತರ ಗೊತ್ತಿರ್ಬೇಕು ರಾಷ್ಟ್ರಪತಿ ನಿಲಯ ಅಥವಾ ಈ ನಿಲಯಂ ಕರಿತಾ ಎಲ್ಲಿ ಬರ್ತದೆ ಗೊತ್ತೇನ್ರಿ? ಇದು ಹೈದರಾಬಾದ್. ಯಾವ ಹೇಳ್ರಿ? ಹೈದರಾಬಾದ್ನಾಗ ಕಂಡು ಬರ್ತೈತ. ಈಗ ರಾಷ್ಟ್ರಪತಿ ಏನ್ ಮಾಡ್ತಾರಪ್ಪ ಬಂದಾಗ ಭಾರತ ರತ್ನ ಪ್ರಶಸ್ತಿ ರಾಷ್ಟ್ರಪತಿ ಭವನದ ಕೊಡ್ತಾರೆ, ಎಲ್ಲಿ ಡೆಲ್ಲಿದ ಕೊಡ್ತಾರೆ ನೋಡ್ರಿ. ಇದು ಪ್ರತಿ ವರ್ಷ ನೋಡಿ ಗೊತ್ತಿರ್ಬೇಕು. ಯಾವಾಗ ಕೊಡ್ಬೇಕಂತ ರೂಲ್ಸ್ ಅದು ಗೊತ್ತೇನ್ರಿ? ಜನವರಿ 26. ಯಾವಾಗ ಗೊತ್ತೇನ್ರಿ? ಜನವರಿ 26ಕ್ಕೆ ಗಣರಾಜ್ಯೋತ್ಸವ ಇರ್ತದಲ್ವಾ, ಆ ದಿನ ಏನ್ ಮಾಡ್ತಾರೆ ಗೊತ್ತೇನ್ರಿ? ಪ್ರತಿ ವರ್ಷ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಎಸ್ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಇನ್ನೊಂದು ಬರ್ರಿ, ಈ ಭಾರತ ರತ್ನದಲ್ವಾ, ಈ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ ಎಲ್ಲ ಗೊತ್ತೈತಿ ನಮ್ಗ. ನೀವು ಗೊತ್ತಿರ್ಬೇಕು. ಈ ಭಾರತ ರತ್ನ ಬಂದಾಗ ಟೋಟಲ್ ಏಜ್ ನ ಪಡ್ಕೊಂಡಂತ ಗೊತ್ತಿರ್ಬೇಕು. ಈಗ ನೋಡಿ 1900 ಇಲ್ಲಿ ಗೊತ್ತೇನ್ರಿ? 1954ರಿಂದ 2024ವರೆಗೆ ಟೋಟಲ್ ಒಟ್ಟು ವಿಜೇತರು ಎಷ್ಟು ಗೊತ್ತೇನ್ರಿ? ಒಟ್ಟು ವಿಜೇತರು ಎಷ್ಟು ಅಂತ ಬಂದಾಗ 53 ಜನ ಪಡ್ಕೋತಾರೆ ನೋಡಿ ಸ್ನೇಹಿತರೆ, ಗೊತ್ತಿರ್ಬೇಕು. ಟೋಟಲ್ ಈ ಭಾರತ ರತ್ನ ಪ್ರಶಸ್ತಿ ಇದೆ ಅಲ್ವಾ, ಈ ಭಾರತ ರತ್ನ ಪ್ರಶಸ್ತಿ ಟೋಟಲ್ ಎಷ್ಟು ಜನ ಪಡ್ಕೋತಾರೆ ಗೊತ್ತೇನ್ರಿ? 53 ಜನ ಪಡ್ಕೋತಾರೆ.
ಎಸ್ ಅದ್ರಾಗ ಗೊತ್ತಿರ್ಬೇಕು. ಮರಣೋತ್ತರವಾಗಿ ಎಷ್ಟ್ ಜನ ಪಡ್ಕೋತಾರ ಬಂದಾಗ ಗೊತ್ತಿರ್ಬೇಕು. ಮರಣೋತ್ತರವಾಗಿ ಎಷ್ಟ್ ಜನ ಪಡ್ಕೋತಾರ ಗೊತ್ತೇನ್ರಿ? 18 ಜನ ಪಡ್ಕೋತಾರ ನೋಡಿ. ಎಷ್ಟ್ ಜನ ಪಡ್ಕೋತಾರ? 18 ಜನ. ಸರ್ ನಂತರ ಈ ಭಾರತ ರತ್ನ ಅಲ್ವಾ ಸರ್, ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಪ್ರಧಾನ ಮಂತ್ರಿಗಳ ಸಂಖ್ಯೆ ಗೊತ್ತೇನ್ರಿ? ಭಾರತ ರತ್ನ ಬಂದಾಗ ಈ ಭಾರತ ರತ್ನ ಪ್ರಶಸ್ತಿಯ ಪಡೆದುಕೊಂಡ ಪ್ರಧಾನ ಮಂತ್ರಿಗಳು, ಯಾವ ಮಂತ್ರಿಗಳು ಹೇಳ್ರಿ? ಪ್ರಧಾನ ಮಂತ್ರಿಗಳು ಎಷ್ಟು ಗೊತ್ತೇನ್ರಿ? ಪ್ರಧಾನ ಮಂತ್ರಿಗಳು 9 ಜನ. ಪ್ರಧಾನ ಮಂತ್ರಿಗಳು ಎಷ್ಟು ಹೇಳ್ರಿ? 9 ಜನ. ನಂತರ ಗೊತ್ತಿರ್ಬೇಕು, ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ರಾಷ್ಟ್ರಪತಿಗಳು, ಈ ರಾಷ್ಟ್ರಪತಿಗಳು ಎಷ್ಟ್ ಜನಕ್ಕೆ ಪಡ್ಕೋತಾರ ಗೊತ್ತೇನ್ರಿ? ಸಿಂಪಲ್ ಗೊತ್ತಿರ್ಬೇಕು, 6 ಜನ ಪಡ್ಕೋತಾರ. ಎಷ್ಟ್ ಜನ ಪಡ್ಕೋತಾರ? 6 ಜನ. ನಂತರ ಈ ಭಾರತ ರತ್ನ ಪ್ರಶಸ್ತಿ ಅಲ್ವಾ, ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಪ್ರೀತಿಯ ಕನ್ನಡಿಗರು, ಈ ಕನ್ನಡಿಗರದಲ್ವಾ ಎಷ್ಟ್ ಜನ ಪಡ್ಕೋತಾರ ಗೊತ್ತೇನ್ರಿ? ಕನ್ನಡಿಗರು 3 ಜನ ಪಡ್ಕೋತಾರ. ಎಷ್ಟ್ ಜನ ಪಡ್ಕೋತಾರ? 3 ಜನ. ಎಸ್ ನಂತರ ಗೊತ್ತಿರ್ಬೇಕು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮಹಿಳೆಯರ ಸ್ನೇಹಿತರಿಗೆ ಗೊತ್ತಿರ್ಬೇಕು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮಹಿಳೆಯರು ಎಷ್ಟ್ ಜನ ಗೊತ್ತೇನ್ರಿ? 5 ಜನ ಪಡ್ಕೋತಾರ ನೋಡ್ರಿ. ಸರ್ ನಂತರ ಭಾರತ ರತ್ನ ಅಲ್ವಾ, ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ವಿದೇಶಿಗರು ಈ ವಿದೇಶಿಗರು ಎಷ್ಟ್ ಜನ ಗೊತ್ತೇನ್ರಿ? ಸಿಂಪಲ್ ಗೊತ್ತಿರ್ಬೇಕು, 2 ಜನ ಪಡ್ಕೋತಾರ. ಎಸ್ ನಂತರ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲಿಗರು ಅದಲ್ವಾ ನೋಡೋಣಂತ, ಅದು ನೆಕ್ಸ್ಟ್ ವಿಡಿಯೋ ನೋಡೋಣಂತ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.